ನೀಯವೇ ರಾಮ ಭಕ್ತಿ ಬೀಜ ನೀಯವೇ ಭಾವುಕ ಮಗು ಸಾತ್ವಿಕ 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 ಭಕ್ತಿ ಬೀಜ ನೀಯವೇ ರಾಮ ರಾಮ मुक्ति का खिल शक्ति की मुक्ति का खिल शक्ति की त्रिमूर्तुलौकति मेल राम भक्ति बीज नीयवे मुक्ति का खिल शक्ति की त्रिमूर्तुलौकति मेल राम भक्ति बीज नीयवे भावुक मगु सात्विक भक्ति बीज नीयवे प्राणमुले निवानिकि बंगारु पाग कुट्टि आनि भद्रभूषणमुल मंदु बेट्टु रीति प्राणमुले निवानिकि बंगारु पाग कुट्टि आनि भद्रभूषणमुल मंदु बेट्टु रीति जानुलकु पुराणागम शास्त्र वेद जप प्रसंग त्राणगल्गियेमि भक्त त्यागराजनुत राम भक्ति बीज नीयवे प्राणमुले निवानिकि बंगारु पाग कुट्टि आनि भद्रभूषणमुल मंदु बेट्टु रीति जानुलगु पुराणागम शास्त्र वेद जप प्रसंग त्राणगल्गियेमि भक्त त्यागराजनुत राम भक्ति बीज नीयवे भावुक मगु सात्विक भक्ति बीज भक्ति बीज भक्ति बीज नीयवे राम 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 आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमत्परं ब्रह्मगुरुं स्मरामि देवकी परमानन्दं कृष्णं वन्दे जगद्गुरुं सर्वोपनिषदो गावः दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत् ಎಲ್ಲೆಲ್ಲೂ ತಾನೇ ತಾನಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃನ್ಮಂದಿರದಲ್ಲಿ ಜ್ಞಾನವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣಾಮಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 54ನೆಯ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ.
ಭಗವದ್ಗೀತೆಯ 5ನೇ ಅಧ್ಯಾಯದ 7ನೇ ಶ್ಲೋಕದಿಂದ ಮುಂದುವರೆದ ಭಾಗ. ಅರ್ಜುನ ಕೇಳಿದ ಪ್ರಶ್ನೆಗೆ ಧರ್ಮಪ್ರಭು ಶ್ರೀಕೃಷ್ಣ ಉತ್ತರಿಸ್ತಾ ಇರುವಂತಹ ಒಂದು ಸಂದರ್ಭ. ಜ್ಞಾನಯೋಗ ಕರ್ಮಯೋಗಗಳಲ್ಲಿ ಯಾವುದು ಅತ್ಯಂತ ಶ್ರೇಷ್ಠವಾದದ್ದು, ಒಂದು ನಿಶ್ಚಯವನ್ನು ನನಗೆ ಕೊಡು ಎಂಬುದು ಅರ್ಜುನನ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಈ ಹಿಂದಿನ ಶ್ಲೋಕಗಳಲ್ಲಿ ಸ್ಪಷ್ಟವಾಗಿದೆ. ಕರ್ಮಯೋಗ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ. ಸನ್ಯಾಸ ಅನ್ನುವ ವಿಷಯ ಸುಲಭ ಸಾಧ್ಯವಲ್ಲ. ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಪ್ತುಂ ಅಯೋಗತಃ. ಆ ಯೋಗತಃ ಅಂದರೆ ಕರ್ಮಯೋಗವಿಲ್ಲದೆ ಅಂತ ಅರ್ಥ. ಸನ್ಯಾಸವನ್ನು ಸಾಧಿಸುವಂತಹದ್ದು ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಕಾರಣ, ಯಾರೋ ಜನ್ಮತಃ ಪ್ರಕೃತಿಯಲ್ಲಿ ಅಂಟನ್ನೇ ಹೊಂದದೆ ಬಂದಿರುವಂಥ ವ್ಯಕ್ತಿಗಳಿದ್ದರೆ ಅವರಿಗೆ ಸನ್ಯಾಸ ಸಿದ್ಧವಾಗುತ್ತೆ. ಆದರೆ ಅಂಥವ್ರು ಎಷ್ಟು ಜನ ಇರ್ತಾರೆ? ಯಾರೋ ಅಪರೂಪಕ್ಕೆ ಇರ್ಬೋದು ಅಷ್ಟೇ. ಉಳಿದವರಷ್ಟು ಜನ ಈ ಪ್ರಕೃತಿಯ ಜೊತೆಗೆ ಒಂದು ಅಂಟು ಇಟ್ಕೊಂಡೇ ಹುಟ್ಟಿ ಬಂದಿರ್ತಾರೆ. ಹಾಗೆ ಅಂಟಿರುವಂಥ ವ್ಯಕ್ತಿಗಳು ಎಲ್ಲವನ್ನೂ ತ್ಯಜಿಸಿ ಧ್ಯಾನಪರಾಯಣರಾಗಿ ಆಗೋದಕ್ಕೆ ಬೇಕಾಗುವಂಥ ಸನ್ಯಾಸವನ್ನು ತಮ್ಮ ಮೈಯಲ್ಲಿ ಅಳವಡಿಸಿಕೊಳ್ಳಲಾರರು. ಅದನ್ನೇ ಕಷ್ಟಂ ಅನ್ನೋ ಪದದಿಂದ ಜ್ಞಾಪಿಸಿ, ಅದೇ ಯೋಗಯುಕ್ತ ಮುನಿರ್ಬ್ರಹ್ಮ ನ ಚಿರೇಣ ಅಧಿಗಚ್ಚತಿ. ಯಾರು ಯೋಗಯುಕ್ತನಾಗುತ್ತಾನೋ ಅಂದರೆ ಕರ್ಮಯೋಗದಿಂದ ಕೂಡಿದವನಾಗ್ತಾನೋ ಮತ್ತು ಮುನಿಹಿ ಮನನ ಪರಾಯಣನಾಗಿ ಆಗ್ತಾನೋ ಅವನು ಹೆಚ್ಚು ಕಾಲ ತೆಗೆದುಕೊಳ್ಳದೆ ಅತ್ಯಂತ ಶೀಘ್ರವಾಗಿ ಬ್ರಹ್ಮ ಅಧಿಗಚ್ಚತಿ, ಬ್ರಹ್ಮವನ್ನು ಪಡೆದು ಬಿಡ್ತಾನೆ. ಅಂದರೆ ಪರಮಾತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾನೆ. ಹಾಗಿರೋದ್ರಿಂದ ಕರ್ಮಯೋಗ ಅತ್ಯಂತ ಶ್ರೇಷ್ಠವಾದದ್ದು ಅನ್ನುವ ಮಾತುಗಳನ್ನು ಈ ಹಿಂದಿನ ಪಾಠದಲ್ಲಿ ಅನುಸಂಧಾನ ಮಾಡಿದ್ದೇವೆ. ಅದರ ಮುಂದಿನ ವಿಷಯ ಈಗ 7ನೇ ಶ್ಲೋಕ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಒಬ್ಬ ಕರ್ಮಯೋಗದಲ್ಲಿ ನಿರತನಾದವನು, ನೆಲೆ ನಿಂತವನು, ಯಾವ್ಯಾವ ಕರ್ಮಗಳನ್ನು ಆಚರಿಸಿದರೂ ಸಹ ಆ ಕರ್ಮ ಇವನಿಗೆ ಲಿಪ್ತವಾಗೋಲ್ಲ, ಅಂಟ್ಕೊಳ್ಳಲ್ಲ. ಇವನು ಕರ್ಮ ಬಂಧಕ್ಕೆ ಒಳಗಾಗೋಲ್ಲ. ಆದ್ದರಿಂದ ಕರ್ಮಯೋಗ ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಯೋಗಯುಕ್ತ ಅಂದರೆ ಕರ್ಮಯೋಗದಿಂದ ಕೂಡಿದವನಾಗಿ, ಕರ್ಮಯೋಗದಲ್ಲಿ ನೆಲೆ ನಿಂತವನಾಗಿ. ವಿಶುದ್ಧಾತ್ಮ ತನ್ನ ಆತ್ಮವನ್ನು, ಅಂದರೆ ತಾತ್ಪರ್ಯ ಮನೋಬುದ್ಧಿಗಳನ್ನು, ಅಂತಃಕರಣವನ್ನು ಶುದ್ಧವಾಗಿ ಮಾಡಿಕೊಂಡವನಾಗಿ. ವಿಜಿತಾತ್ಮ ಹಾಗೆ ತನ್ನ ದೇಹವನ್ನು ಪೂರ್ಣವಾಗಿ ಹತೋಟಿಗೆ ಇಟ್ಕೊಂಡವನಾಗಿ, ದೇಹದ ಧರ್ಮವನ್ನು ಗೆದ್ದವನಾಗಿ. ಜಿತೇಂದ್ರಿಯ ಇಂದ್ರಿಯಗಳನ್ನು ವಶಪಡಿಸಿಕೊಂಡವನಾಗಿ. ಸರ್ವಭೂತಾತ್ಮಭೂತಾತ್ಮ ಎಲ್ಲ ಜೀವಕೋಟಿಗಳಲ್ಲಿರುವಂತಹ ಯಾವ ಆತ್ಮವಿದೆಯೋ ಅದೇ ತನ್ನ ಆತ್ಮವೂ ಆಗಿದೆ ಅನ್ನುವ ಒಂದು ತಿಳುವಳಿಕೆ ಉಳ್ಳವನಾಗಿ. ಕುರ್ವನ್ನಪಿ ನ ಲಿಪ್ಯತೆ, ಅವನು ನಿತ್ಯದಲ್ಲೂ ಕರ್ಮವನ್ನು ಆಚರಿಸ್ತಾ ಇದ್ದರೂ ಸಹ ನ ಲಿಪ್ಯತೆ, ಬಂಧಕ್ಕೆ ಒಳಗಾಗೋಲ್ಲ. ಕರ್ಮಕ್ಕೆ ಅವನು ಅಂಟ್ಕೊಳ್ಳಲ್ಲ, ಕರ್ಮವು ಅವನನ್ನು ಅಂಟ್ಕೊಳ್ಳಲ್ಲ. ಹಾಗೆ ಅವನು ಇರ್ತಾನೆ. ಇದು ನೇರವಾದಂಥ ಒಂದು ಪದಾರ್ಥ.
ಕೆಲವಾರು ವಿಷಯಗಳು ಈ ಹಿಂದೆ ಬಂದಂತಹದ್ದೇ ಆಗಿವೆ. ದಾರ್ಢ್ಯಕ್ಕಾಗಿ ನಾನಾ ಪ್ರಕಾರವಾಗಿ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇರುವಂಥ ಒಂದು ಸಂದರ್ಭ ಅಂತ ತಗೋಬೇಕು. ಯೋಗಯುಕ್ತ ಅನ್ನೋ ಪದ ಜ್ಞಾಪಿಸುತ್ತೆ. ಯೋಗದಲ್ಲಿ ಸಂಪೂರ್ಣವಾಗಿ ಒಂದುಗೂಡಿದವನಾಗಿ ಅಂತ. ಏನೋ ಯೋಗವನ್ನು ಯಥಾಶಕ್ತಿ ಆಚರಣೆಯಲ್ಲಿ ಇಟ್ಕೊಂಡಿದ್ದಾನೆ ಅಂತಾದರೆ ಈ ರೀತಿಯಾದ ಫಲ ಸಿಗೋಲ್ಲ ಅಂತ ಅರ್ಥ. ಬಿಡುವಾದಾಗ ದಿವಸ 1 ಗಂಟೆ ಯೋಗಾಭ್ಯಾಸ ಇಟ್ಕೊಂಡಿದ್ದೀನಿ ಅಂತನ್ನೋರು ಇವತ್ತಿದ್ದಾರೆ ಲೋಕದಲ್ಲಿ. ಅಥವಾ ಪ್ರತಿನಿತ್ಯವೂ ಹೋಗ್ತೀವಿ ಅಂತ ಹೇಳೋರು ಉಂಟು. ಯೋಗ ತರಗತಿಗೆ ಹೋಗ್ತೀವಿ ಅಥವಾ ಮನೇಲಿ ಯೋಗ ಮಾಡ್ತೇವೆ ಅಂತ ಹೇಳೋದುಂಟು. ಅದು ಯಾವುದನ್ನು ಕುರಿತು ಹೇಳ್ತಾ ಇರೋ ಮಾತು ಅಂದರೆ ಆಸನವೋ ಪ್ರಾಣಾಯಾಮವನ್ನೋ ಇನ್ಯಾವುದೋ ಮುದ್ರೆಯನ್ನು ಒಂದಷ್ಟನ್ನು ಅಭ್ಯಾಸ ಮಾಡುವಂಥ ವಿಷಯಕ್ಕಾಗೋಯಿತು. ಆದರೆ ಭಗವದ್ಗೀತೆ ಹೇಳ್ತಾ ಇರುವಂತಹದ್ದು ಒಂದು ಪ್ರಾತಃ ಕಾಲದಿಂದ ಸಂಜೆಯವರೆಗೆ ಜೀವನದ ಉದ್ದಕ್ಕೂ ಸಹ ಕರ್ತವ್ಯ ರೂಪವಾದ ಕರ್ಮವನ್ನು ಆಚರಿಸುವಾಗ ಒಂದು ಮನೋಧರ್ಮ ಇರಬೇಕಾಗಿದೆ ಎಂಬುದನ್ನು ಜ್ಞಾಪಿಸಿದ್ದಾಯಿತು. ಏನು ಮನೋಧರ್ಮ ಇರಬೇಕಾಗಿದೆ ಅಂದರೆ ಕರ್ಮಕ್ಕೂ ಅಂಟ್ಕೋಬೇಡ, ಕರ್ಮದ ಫಲಕ್ಕೂ ಅಂಟ್ಕೋಬೇಡ, ಹಾಗೆ ಕರ್ಮವನ್ನು ಆಚರಿಸು. ಹಾಗೆ ಕರ್ಮವನ್ನು ಆಚರಿಸುವಾಗ ಅದರಲ್ಲಿ ಯುಕ್ತನಾಗೋದು ಅಂದರೆ ತಾತ್ಪರ್ಯ ಸಂಪೂರ್ಣವಾಗಿ ತಲ್ಲೀನವಾಗಿ ಆಗಬೇಕು. ಅದು ಕರಗತವಾಗಬೇಕು ಆ ವಿದ್ಯೆ. ಯಾವತ್ತೋ ಒಮ್ಮೆ ಹಾಗೆ ಆಚರಣೆ ಮಾಡುವಾಗ ಕರ್ಮಕ್ಕೂ ಅಂಟ್ಕೊಳ್ಳಿಲ್ಲ ಫಲಕ್ಕೂ ಅಂಟ್ಕೊಳ್ಳಿಲ್ಲ ಅಂತ ಆದರೆ ಸಾಕಾಗೋಲ್ಲ. ಅದು 24 ಗಂಟೆ ನಿರಂತರವಾಗಿ ಕರ್ಮಮಯವಾದ ಜೀವನವನ್ನು ಮಾಡ್ತಾಯಿದ್ದೀವಿ. ಒಂದಲ್ಲ ಒಂದು ಕ್ರಿಯೆ ನಡೀತಾನೆ ಇದೆ. ಹೀಗಿರುವಾಗ ಪ್ರತಿ ಕ್ರಿಯೆಯಲ್ಲೂ ಅದು ಸೇರ್ಕೊಂಡು ಬರಬೇಕಾದ್ರೆ ಆಗ ಅವನಿಗೆ ಎಷ್ಟು ನಿಷ್ಠೆ ಇದ್ದರೆ ಸಾಧ್ಯ, ಎಷ್ಟು ನಿರಂತರ ಪ್ರಯತ್ನ ಇದ್ದರೆ ಸಾಧ್ಯ. ಹಾಗಾದಾಗ ಅವನು ಯೋಗಯುಕ್ತ ಅಂತಾಗತ್ತೆ. ಅವನು ಯೋಗ ಮುಟ್ಟಿದರೆ ಸಾಕಾಗಲ್ಲ. ಯೋಗವನ್ನು ತನ್ನ ಮೈ ತುಂಬ ತುಂಬಿಕೊಂಡವನಾಗಬೇಕು. ಯೋಗಮಯವಾದ ಜೀವನವನ್ನು ಮಾಡಬೇಕು. ಕರ್ಮಯೋಗವೇ ನನ್ನ ಬದುಕು ಅನ್ನೋ ಅಷ್ಟು ಮನಸ್ಸಿರಬೇಕು. ಪ್ರತಿ ಹೆಜ್ಜೆಯಲ್ಲಿ ಈಶ್ವರಾರ್ಪಣ ಬುದ್ಧಿ ಇರಬೇಕು. ತಾನು ಮಾಡಿದ ಅಷ್ಟು ಕರ್ಮವನ್ನು ಭಗವಂತನಿಗೆ ಅರ್ಪಿಸ್ತೇನಪ್ಪ. ಹಾಗಂದರೆ ತಾತ್ಪರ್ಯ ಈ ಕರ್ಮವೆಲ್ಲವೂ ನನಗೆ ವಿಹಿತವಾದದ್ದು, ಕರ್ತವ್ಯ ರೂಪವಾಗಿ ಬಂದದ್ದು. ಇದನ್ನು ಆಚರಿಸುವಾಗ ಇದರ ಹಿಂದುಗಡೆಗೆ ಜ್ಞಾನ ಬೆಳಗುತ್ತೆ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ, ಜ್ಞಾನದಲ್ಲೇ ಮುಕ್ತಾಯವಾಗುತ್ತೆ ಅನ್ನೋದು ನನ್ನ ದೃಢ ನಿಶ್ಚಯ. ಅದು ಹಾಗೆ ನನ್ನ ಅನುಭವದಲ್ಲಿ ಗೋಚರವಾಗ್ತಾ ಇದೆ. ಆ ಮನೋಬುದ್ಧಿಯಿಂದಲೇ ಎಲ್ಲ ಕಾರ್ಯಗಳನ್ನು ಆಚರಣೆ ಮಾಡ್ತೇನೆ ಅನ್ನೋ ರೀತಿಯಲ್ಲಿ ಇದ್ದವನು ಯೋಗಯುಕ್ತ. ಅಂಥವನಲ್ಲಿ ಸಹಜವಾಗಿಯೇ ವಿಶುದ್ಧಿ ಅನ್ನೋದು ಏರ್ಪಡುತ್ತೆ. ವಿಶುದ್ಧಾತ್ಮನಾಗಿ ಆಗ್ತಾನೆ. ಆತ್ಮ ಅನ್ನೋ ಶಬ್ದವನ್ನು ತೆಗೆದುಕೊಂಡ್ರೆ ಅದನ್ನು ಬೇರೆ ಬೇರೆ ಅರ್ಥಗಳಲ್ಲಿ ಪ್ರಯೋಗ ಮಾಡುವಂಥದ್ದು ಉಂಟು. ನಮ್ಮ ಆಡುಭಾಷೆ ಕನ್ನಡದಲ್ಲೇ ತೆಗೆದುಕೊಂಡ್ರೆ ನಾನು ಅನ್ನೋ ಶಬ್ದವನ್ನು ಎಲ್ಲೆಲ್ಲಿ ಬಳಸ್ತೇವೆ ನಾವು ಗಮನಿಸಿ ನೋಡಬೇಕು. ನಾನು ಹೋಗ್ತೇನೆ, ನಾನು ಬರ್ತೇನೆ ಅಂತ ಹೇಳ್ತೀವಿ. ಹೋಗೋದು ಬರೋದು ಈ ದೇಹಕ್ಕೆ ಸಂಬಂಧಪಟ್ಟ ವಿಷಯ. ಏಕೆಂದರೆ ದೇಹ ಹೋಗುತ್ತೆ, ದೇಹ ಬರುತ್ತೆ. ಪ್ರಧಾನವಾಗಿ ಮನಸ್ಸು ಹೋಗುತ್ತೆ ಬರುತ್ತೆ ಅನ್ನೋ ವಿಷಯನೂ ಇರ್ಬೋದು. ಆದರೆ ತುಂಬ ಪ್ರಧಾನವಾಗಿ ಕಣ್ಣಿಗೆ ಕಾಣುವಂತೆ ಎಲ್ಲರಿಗೂ ಪ್ರತ್ಯಕ್ಷವಾಗುವಂತೆ ಹೋಗೋದು ಬರೋದು ಅನ್ನೋ ಕಾರ್ಯ ನಡೀತಾ ಇರೋದು ಎಲ್ಲಿ ಅಂದರೆ ಈ ದೇಹದಲ್ಲಿ. ಆದ್ದರಿಂದ ನಾನು ಹೋಗುತ್ತೇನೆ, ನಾನು ಬರುತ್ತೇನೆ ಅಂತ ಅನ್ನುವಾಗ ನಾನು ಅನ್ನೋ ಶಬ್ದವನ್ನು ಯಾವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾಯಿದ್ವಿ ಅಂದರೆ ದೇಹವನ್ನು ಕುರಿತು ಪ್ರಯೋಗ ಮಾಡ್ತಾಯಿದ್ವಿ. ಇನ್ನೊಮ್ಮೆ ನಾನು ನೋಡಿದೆ, ನಾನು ಕೇಳಿದೆ ಅಂತ ಹೇಳ್ತೀವಿ. ನೋಡೋದು ಕೇಳೋದು ಎಲ್ಲ ಯಾವುದರಿಂದ ಅಂತ ಕೇಳಿದರೆ ಇಂದ್ರಿಯಗಳಿಂದ. ನೋಡೋದು ಕಣ್ಣಿನಿಂದ, ಕೇಳೋದು ಕಿವಿಯಿಂದ. ಇವುಗಳು ಇಂದ್ರಿಯಗಳು. ನಾನು ಅನ್ನೋ ಶಬ್ದವನ್ನು ಬಳಸಿ ನಾನು ನೋಡಿದೆ, ನಾನು ಕೇಳಿದೆ ಅಂತ ಹೇಳಿದ್ರೆ ತಾತ್ಪರ್ಯ ಏನಾಗುತ್ತಪ್ಪ ಅಂದರೆ ನಾನು ಅನ್ನೋ ಶಬ್ದವನ್ನು ಕೆಲವು ಸಂದರ್ಭಗಳಲ್ಲಿ ಇಂದ್ರಿಯಗಳಿಗೂ ನಾವು ಬಳಸ್ತಾ ಇದ್ದೀವಿ ಅನ್ನೋದು ಬಹಳ ಸ್ಪಷ್ಟ. ನಾನು ಅನ್ನೋ ಶಬ್ದವನ್ನು ಇಂದ್ರಿಯಗಳು ಅನ್ನೋ ಅರ್ಥದಲ್ಲೂ ಬಳಸ್ತಾ ಇದ್ದೀವಿ ಅಂತ ಬಹಳ ಸ್ಪಷ್ಟ. ಅದೇ ರೀತಿಯಲ್ಲಿ ನನ್ನ ಆಲೋಚನೆ ಹೀಗೆ, ನಾನು ಹೀಗೆ ಆಲೋಚನೆ ಮಾಡಿದ್ದೀನಿ ಅಂತ ಹೇಳೋದುಂಟು. ಆಲೋಚನೆ ಮಾಡೋದು ಮನಸ್ಸಿನ ಒಂದು ನಡೆ ಅಂತ ಇಟ್ಕೊಳ್ಳೋದಾದರೆ ಆಗ ನಾನು ಆಲೋಚನೆ ಮಾಡಿದೆ ಅಂದರೆ ನಾನು ಬೇರೆ ಅಲ್ಲ, ಮನಸ್ಸು ಬೇರೆ ಅಲ್ಲ. ಅಂದರೆ ನಾನು ಅನ್ನೋ ಶಬ್ದವನ್ನು ಮನಸ್ಸು ಎಂಬ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ ನನ್ನ ನಿರ್ಣಯ ಹೀಗೆ ಅಥವಾ ನಾನು ಹೀಗೆ ನಿರ್ಣಯ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿರ್ಣಯ ಮಾಡುವ ಸಾಧನ ನಮ್ಮಲ್ಲಿರುವಂಥದ್ದು ಬುದ್ಧಿ. ಅಧ್ಯವಸಾಯ
ಇದು ಹೀಗೆ ಅಂತ ನಿರ್ಣಯ ಮಾಡುವಂಥ ಒಂದು ಕಾರ್ಯ ಬುದ್ಧಿಗೆ ಸೇರಿದ್ದದು. ನಾನು ನಿರ್ಣಯ ಮಾಡಿದೆ ಅಂತನ್ನುವಾಗ ಬುದ್ಧಿಯನ್ನೇ ನಾನೂನು ಶಬ್ದದಿಂದ ಕರೆದು ನಾನು ಮಾತನಾಡ್ತಾ ಇದ್ದೀನಿ ಅನ್ನೋದು ಭಾಳ ಸ್ಪಷ್ಟ ಆಗುತ್ತೆ. ಅದನ್ನು ನಾನೂನು ಶಬ್ದವನ್ನು ಬುದ್ಧಿಗೂ ಹೇಳುವಂಥದ್ದುಂಟು. ಇದೇ ರೀತಿಯಲ್ಲಿ ನಾನೂನು ಶಬ್ದವನ್ನು ಅಭಿಮಾನ, ಅಹಂಕಾರ ಅನ್ನೋ ರೀತಿಯಾದಂಥ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬಳಸುವಂಥದ್ದಿರುತ್ತೆ. ನಾನೇನು ಅಂತ ಅಂದ್ಕೊಂಡಿದ್ಯಾ ನೀನು, ನಾನು ಹಾಗೆ, ನಾನು ಹೀಗೆ ಅಂತ ಒಬ್ಬ ಹೇಳ್ಕೊತಾನೆ ಅಂದರೆ ಆ ನಾನೂನು ಶಬ್ದಕ್ಕೆ ಏನು ಅರ್ಥ ಅಂತ ಕೇಳಿದರೆ ಅವನ ಮೈನಲ್ಲಿ ತುಂಬಿರುವಂಥ ಯಾವುದೋ ಒಂದು ಅಹಂಕಾರ ಅನ್ನೋ ರೀತಿಯಾದಂಥ ತತ್ವವೇನಿದೆಯೋ ಅದು ವಿಕೃತವಾಗಿದ್ದರೆ ರಾಜಸ ಅಹಂಕಾರ, ಅದು ಯಥಾವತ್ತಾಗಿದ್ದರೆ ಸಾತ್ವಿಕ ಅಹಂಕಾರ. ಅದನ್ನು ನಾನೂನು ಮನಸ್ಸಿನಿಂದ ಭಾವಿಸಿ ಹೇಳುವಂಥದ್ದು ಇದೆ. ಇದಲ್ಲದೆ ನಾನು ಅನ್ನೋದನ್ನು ಯಾರೋ ಜ್ಞಾನಿಗಳು, ಯೋಗಿಗಳು ಒಳಗಡೆ ಬೆಳಗುವ ಬೆಳಕನ್ನು ಭಾವಿಸಿ ಹೇಳುವಂಥದ್ದು ಉಂಟು. ನನಗೆ ಸಾವಿಲ್ಲ ಅಂತ ಒಬ್ಬ ಯಾರೋ ಯೋಗಿ ಹೇಳ್ಕೊತಾನೆ ಅಂದರೆ, ಜ್ಞಾನಿ ಹೇಳ್ಕೊತಾನೆ ಅಂದರೆ ಅವನ ಆಶಯದಲ್ಲಿ ನನಗೇನೋದಕ್ಕೆ ಅಥವಾ ನಾನು ಅನ್ನೋ ಶಬ್ದವನ್ನು ಬಳಸಿದರೆ ಎಲ್ಲಿಗೆ ಅದು ಅನ್ವಯ ಆಗ್ತಾ ಇರುತ್ತೆ ಅಂದರೆ ಒಳಗಡೆ ಬೆಳಗುವ ಬೆಳಕಿಗೆ ಅನ್ವಯ ಆಗ್ತಾ ಇರುತ್ತೆ. ಯಾಕೆಂದರೆ ಅವನ ಬುದ್ಧಿನಲ್ಲಿ ನಾನು ಅನ್ನುವಾಗ ಅಲ್ಲಿಯ ಹೊರಗೆ ಹೋಗಿ ಮುಟ್ಟುತ್ತೆ. ಅದು ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಭಿಮಾನ, ಅಹಂಕಾರ ಅದಕ್ಕೂ ಹಿಂದೆ ಬೆಳಗ್ತಾ ಇರುವಂಥ ಯಾವ ಬೆಳಕಿದೆಯೋ, ಆತ್ಮರೂಪ ಅಂಥ ತತ್ವ ಇದೆಯೋ ಅಲ್ಲಿವರೆಗೆ ಹೋಗಿ ಆ ನಾನು ಅನ್ನೋ ಶಬ್ದವನ್ನು ಮುಟ್ಟುತ್ತೆ. ಅದನ್ನು ಅವನು ಕಂಡವನಾದ್ದರಿಂದ ಅದನ್ನು ಭಾವಿಸಿ ಅವನು ಮಾತನಾಡ್ತಾನೆ. ಅದು ಉಂಟು. ಹೀಗಿರೋದ್ರಿಂದ ಇಲ್ಲಿ ವಿಶುದ್ಧಾತ್ಮ ಅನ್ನುವಾಗ ವಿಶುದ್ಧವಾದ ಅಂತಃಕರಣವುಳ್ಳವನು, ವಿಶುದ್ಧವಾದ ಸತ್ವವುಳ್ಳವನು ಅಂತ ಅರ್ಥ. ಸತ್ವ ಅನ್ನೋದಕ್ಕೆ ಚಿತ್ತ, ಅಂತಃಕರಣ ಇವೆಲ್ಲ ಅರ್ಥವನ್ನು ಇಟ್ಕೊಳ್ಳುವಂಥದ್ದುಂಟು. ಅದು ಸತ್ವ ಪ್ರಧಾನವಾಗಿರೋದ್ರಿಂದ ಅದಕ್ಕೆ ಆ ಹೆಸರು ಅಂತ ಭಾವಿಸುವಂಥದ್ದುಂಟು. ಅದು ಶುದ್ಧವಾಗಿ ಆಗುತ್ತೆ ಯಾರಿಗೆ ಅಂದರೆ ಒಬ್ಬ ಕರ್ಮಯೋಗಿಗೆ. ಅದು ಶುದ್ಧವಾಗೋದು ಅಂದರೆ ಏನರ್ಥ ಅಂದರೆ ಅಂತಃಕರಣದಲ್ಲಿ ರಾಗಾದಿ ದೋಷಗಳು ಹಾವಳಿ ಮಾಡುತ್ತವೆ ಸ್ವಭಾವತಃ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವುಗಳನ್ನು ಅರಿಷಡ್ವರ್ಗ ಎಂಬುದಾಗಿ ಕರೆದಿದ್ದಾರೆ. ಅವುಗಳು ಒಂದರ ನಂತರ ಒಂದು ನಿರಂತರವಾಗಿ ಹಾವಳಿ ಮಾಡುತ್ತವೆ. ಅವುಗಳೇ ದೊಡ್ಡ ಶತ್ರುಗಳು. ಮನುಷ್ಯ ಮೊಟ್ಟ ಮೊದಲು ಆ ಶತ್ರುವನ್ನು ಗೆಲ್ಲಬೇಕು ಎಂಬುದಾಗಿ ಅರ್ಥಶಾಸ್ತ್ರ ಸಾರುತ್ತೆ. ಒಬ್ಬ ರಾಜನಿಗೆ ಕರ್ತವ್ಯವನ್ನು ಹೇಳುವಾಗ ಮೊಟ್ಟ ಮೊದಲು ನಿನ್ನ ಒಳಗಡೆ ಇರೋ ಶತ್ರುವನ್ನು ಗೆಲ್ಲಬೇಕಪ್ಪ, ಆಮೇಲೆ ಹೊರಗಡೆ ಶತ್ರುವನ್ನು. ನಿನ್ನ ಒಳಗಡೆ ಇರೋ ಶತ್ರುವನ್ನು ಗೆದ್ದರೆ ನೀನು ಸಕಲವನ್ನು ಗೆಲ್ಲೋದಕ್ಕಾಗತ್ತೆ ಅನಂತರದಲ್ಲಿ ಅಂತ. ಅದು ರಾಜನಿಗೆ ಮಾತ್ರ ಅಲ್ಲ, ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬ ಮಾನವನಿಗೂ ಹೇಳಿದ ವಿಷಯ. ತನ್ನೊಳಗಡೆ ಶತ್ರುಗಳನ್ನು ಹತೋಟಿಗೆ ತಂದ್ಕೊಳ್ಳೋಕ್ಕಾಗದೇ ಇದ್ದವನು ಹೊರಗಡೆ ಇರೋ ಶತ್ರುವನ್ನು ಹೇಗೆ ತಾನೇ ತರೋಕ್ಕಾಗತ್ತೆ? ಅದು ಆಗೋದಿಲ್ಲ. ಆದ್ದರಿಂದ ಈ ಶತ್ರುಗಳೇ ಅಶುದ್ಧಿ, ಮನಸ್ಸಿಗೆ ಕಲ್ಮಶ, ದೋಷಗಳು. ಅವುಗಳನ್ನು ತೆಕ್ಕೊಳ್ಳೋಕ್ಕಾಗತ್ತೆ. ಯಾರಿಗಾಗುತ್ತೆ ಅಂದರೆ ಕರ್ಮಯೋಗಿಗಾಗುತ್ತೆ. ಯಾಕೆ ಅಂದರೆ ಅವನು ಕರ್ಮದಲ್ಲಿ ನೆಲೆ ನಿಲ್ಲುವಾಗ ಕರ್ತವ್ಯ ರೂಪವಾದ ಕರ್ಮದಲ್ಲಿ ನೆಲೆ ನಿಲ್ತಾನೆ. ಯಾವ್ಯಾವುದೋ ಕರ್ಮದಲ್ಲಲ್ಲ, ನನಗೇನು ತೋರುತ್ತೋ ಅದನ್ನ ಮಾಡ್ತೇನೆ ಅನ್ನೋ ಲೆಕ್ಕನ ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಹುಟ್ಟಿನಿಂದ ಯಾವ ವರ್ಣ, ಯಾವ ಆಶ್ರಮ ಈಗಿದೆ, ಸ್ತ್ರೀತ್ವ ಇದೆಯೋ, ಪುರುಷತ್ವ ಇದೆಯೋ, ಅದಕ್ಕೆ ಹೊಂದುವಂತಹ ಕರ್ಮಗಳು ಯಾವುದು ಎಂಬುದನ್ನು ವೇದವು ಏನನ್ನು ವಿಧಾನ ಮಾಡಿದೆಯೋ, ಮಹರ್ಷಿಗಳು ಯಾವುದನ್ನು ಸಾರಿದಾರೋ ಆ ಕರ್ಮವನ್ನು ಆಚರಣೆ ಮಾಡುವಾಗ ಅದು ಇವನ ಮೈಗೆ ಹೊಂದುವ ಕರ್ಮ. ಜೊತೆಗೆ ಇವನಿಗೆ ಹುಟ್ಟಿನಿಂದ ಜೊತೆಗೆ ಬಂದಿರುವಂಥ ಯಾವ 3 ಋಣಗಳಿದೆಯೋ, ದೇವಋಣ, ಋಷಿ ಋಣ, ಪಿತೃಋಣ ಎಂಬ ಆ ಋಣವನ್ನು ಕಳ್ಕೊಳ್ಳೋಕ್ಕೆ ಬೇಕಾಗಿರುವ ಕರ್ಮಗಳಾಗಿರೋದ್ರಿಂದ ಆ ಒಂದೊಂದು ಕರ್ಮ ನಿರ್ವಾಹ ಆಗ್ತಾ ಇರುವಾಗಲೂ ಕೂಡ ಅವನಿಗೆ ಯಾವುದೋ ಒಂದು ಕಾರ್ಯ ಮುಗಿದ ಸಂತೃಪ್ತಿ ಏರ್ಪಡ್ತಾ ಇರುತ್ತೆ. ಅದರ ಪರಿಣಾಮವಾಗಿ ಅವನಿಗೆ ಕಾಮಕ್ರೋಧ ಮೊದಲಾದಂಥ ದೋಷಗಳು ಸಹ ಮರೆಯಾಗ್ತಾ ಇರುತ್ತೆ. ಅದರ ಪರಿಣಾಮವಾಗಿ ಯಾವುದೋ ಒಂದು ಶಾಂತಿ, ನೆಮ್ಮದಿ ಇವೆಲ್ಲ ನೆಲೆಸಿರುತ್ತೆ. ಆದ್ದರಿಂದ ಅವನು ವಿಶುದ್ಧಾತ್ಮ ಎಂಬುದಾಗಿ ಕರೆಯಲ್ಪಡ್ತಾನೆ. ಹಾಗಲ್ಲದೆ ನನ್ನ ಮನಸ್ಸಿಗೆ ತೋರಿದಂತೆ ನಾನು ಯಾವುದೋ ಕರ್ಮ ಮಾಡ್ತಾಯಿದ್ದೀನಿ ಅಂತಾದರೆ ಆಗ ಸಂತೃಪ್ತಿ ಹುಟ್ಟಲ್ವೇ?
ಅಂತ ಕೇಳಿದ್ರೆ ಹುಟ್ಟುತ್ತೆ. ಆ ಯಾವ ಸಂತೃಪ್ತಿ ಅದು ಅಂತ ಕೇಳಿದ್ರೆ, ಸಹಜವಾಗಿ ನನ್ನನ್ನು ಮನಸ್ಸಿನಲ್ಲಿ ಹುಟ್ಕೊಂಡಂತಹ ಕಾಮ ಇದೆಯಲ್ಲ, ಅದು ಮುಕ್ತಾಯ ಆಯಿತು. ಆ ಮುಕ್ತಾಯ ಆಗಿದ್ದರಿಂದ ಒಂದು ಕ್ಷಣ ಒಂದು ಸಂತೃಪ್ತಿ ಅಂತ ಆಯಿತು, ಇಲ್ಲ ಅಂತಲ್ಲ. ಅದು ಒಂದು ಕ್ಷಣ ನಿಲ್ಲುವಂಥ ಒಂದು ಸಂತೃಪ್ತಿ. ಅದು ಜೀವಕ್ಕೆ ಸಹಜವಾಗಿದ್ದ ಯಾವುದೋ ಒಂದು ಕಾಮವನ್ನು ಪೂರ್ತಿ ಮಾಡಿದ್ರಿಂದ ಹುಟ್ಕೊಳ್ಳುವಂತಹ ಸಂತೃಪ್ತಿ ಅಲ್ಲ ಅದು. ಜೀವಕ್ಕೆ ಸಹಜವಾಗಿ ಒಂದು ಕಾಮ ಇದೆ. ಏನು ಕಾಮ ಇದೆ ಅಂತ ಕೇಳಿದರೆ, ಭಗವಂತನ ಜೊತೆ ಒಂದುಗೂಡ್ಕೋಬೇಕು ಅಂತ ಕಾಮ ಇದೆ ಅದಕ್ಕೆ. ಅದು ಯಾವಾಗ ಸಾಧ್ಯವಾಗುತ್ತೆ ಅಂತ ಕೇಳಿದರೆ, ಈ 3 ಋಣಗಳನ್ನು, ಹುಟ್ಟಿನಿಂದ ತೊಗೊಂಬಂದಂಥ ಋಣಗಳನ್ನು ಕಳ್ಕೊಂಡಾಗ ಮಾತ್ರ ಸಾಧ್ಯವಾಗುತ್ತೆ. ಯಾಕೆಂದರೆ ಆ ಋಣವನ್ನು ಕಳ್ಕೊಳ್ಳೋಕ್ಕೋಸ್ಕರವೇ ಈ ಜನ್ಮ ಬಂದಿದೆ ಅಂತಂದಾಗ ಅದೊಂದು ಕರ್ತವ್ಯ ಅಂತ ಆಗೋಯ್ತದು. ಆ ಕರ್ತವ್ಯವನ್ನು ಪೂರ್ತಿ ಮಾಡಿದಾಗ ಹುಟ್ಟುವ ಸಂತೃಪ್ತಿ ಇದೆಯಲ್ಲ, ಅದು ಗಾಢವಾದ ಸಂತೃಪ್ತಿ. ಅದು ಆ ಸಂತೃಪ್ತಿ ಒಂದು ಕ್ಷಣ ಬೇರೆ ಎಲ್ಲ ಅಲೆಗಳನ್ನು ದೂರ ಮಾಡಿ, ಕಾಮಕ್ರೋಧ ಮೊದಲಾದವುಗಳು ಯಾವುದೂ ಇಲ್ಲದ ಸ್ಥಿತಿಯನ್ನು ತಂದು ಒಂದು ಕ್ಷಣ ಪರಮಾನಂದದ ಒಂದು ಅನುಭವದ ಕಡೆಗೆ ಸಾಗಿಸುತ್ತೆ. ಒಂದು ಸರಿ ಕೈನಿಂದ ಪಾಚಿಯನ್ನು ಆ ಕಡೆ ಈ ಕಡೆ ತಳ್ಳಿದರೆ ನೀರಿನ ಆಕಾರದಲ್ಲಿ ಶುದ್ಧವಾದ ನೀರು ನಮಗೆ ಒಂದು ಬೊಗಸೆಟ್ಟು ಕೈಗೆ ಹೇಗೆ ಬರುತ್ತೋ ಹಾಗೆ ಕರ್ಮಗಳನ್ನು ನಿರ್ವಾಹ ಮಾಡಿದಾಗ ಪ್ರತಿ ಹೆಜ್ಜೆ ಆಯಾ ಕಾಲದಲ್ಲಿ ಒಂದು ಋಣ ಕಳ್ಕೊಂಡ ಪರಿಣಾಮವಾಗಿ ಹುಟ್ಟುವ ಸಂತೃಪ್ತಿ ಏನಿದೆ, ಅದು ಬಹಳ ದೊಡ್ಡ ಸಂತೃಪ್ತಿ. ಅದು ಪರಮಾನಂದದ ಅನುಭವದ ಒಂದು ಸಣ್ಣ ಭಾಗ ಅಂತ ಇಟ್ಕೋಬೇಕು. ಹಾಗಿರೋದ್ರಿಂದ ಅವನೊಬ್ಬ ವಿಶುದ್ಧಾತ್ಮನಾಗಿ ಆಗ್ತಾ ಹೋಗ್ತಾ ಇದ್ದಾನೆ. ಪ್ರತಿನಿತ್ಯವೂ ಸಹ, ಪ್ರತಿ ಕ್ಷಣದಲ್ಲೂ ಸಹ ಕರ್ತವ್ಯವನ್ನು ನಿರ್ವಾಹ ಮಾಡ್ಕೋತಾ ಶುದ್ಧಾತ್ಮನಾಗಿ ಆಗ್ತಾ ಹೋಗ್ತಾನೆ. ಹಾಗೆ ವಿಜಿತಾತ್ಮ, ಅವನು ಆತ್ಮಾನ ಶಬ್ದಕ್ಕೆ ಇಲ್ಲಿ ದೇಹ ಅಂತ ಇಟ್ಕೊಳ್ಳೋದಾದರೆ, ವಿಜಿತಾತ್ಮ ಅಂದರೆ ತನ್ನ ದೇಹವನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅರ್ಥ. ದೇಹ ಪ್ರತಿಯೊಬ್ಬರಿಗೂ ಹತೋಟಿಯಲ್ಲಿ ಇಲ್ವೇ ಅಂತ ಕೇಳಿದರೆ, ಯಾವುದೋ ಒಂದು ಮಟ್ಟಕ್ಕೆ ಹತೋಟಿಯಲ್ಲಿದೆ, ಯಾವುದೋ ಕೆಲವು ಕಾರ್ಯಗಳಿಗೆ ಹತೋಟಿಯಲ್ಲಿದೆ. 1 ಗಂಟೆ ಓಡಾಡ್ಕೊಂಬರ್ಬೇಕು ಅಂತ ಆಲೋಚನೆ ಮಾಡಿದ್ದೀನಿ ಅಂದರೆ, ನನ್ನ ಕೈ ಕಾಲು ಗಟ್ಟಿ ಇದೆ ಸ್ವಾಮಿ, ಓಡಾಡ್ಕೊಂಬರೋಕ್ಕಾಗತ್ತೆ, ನನ್ನ ಕೈ ಕಾಲು ಹತೋಟಿಯಲ್ಲಿದೆ, ನನ್ನ ದೇಹ ನನ್ನ ಹತೋಟಿಯಲ್ಲಿದೆ ಅಂತ. ಯಾವುದೋ ಮರ ಹತ್ತಬೇಕಾಗಿದೆ ಅಂದರೆ ಹತ್ತೋಕ್ಕಾಗತ್ತೆ ಸ್ವಾಮಿ, ದೇಹ ಹತೋಟಿಯಲ್ಲಿದೆ. ಯಾವುದೋ ನೀರಿನ ಆಕಾರ, ನದಿಯೋ ಕೆರೆಯೋ ಕೊಳವೋ ಬಂದಿದೆ, ದಾಟಬೇಕು, ಈಜಕ್ಕೆ ಬರುತ್ತೆ, ಈಜ್ತೀನಿ, ಅದು ನನ್ನ ದೇಹ ಹತೋಟಿಯಲ್ಲಿದೆ. ಎಷ್ಟೋ ಊಟ ಮಾಡ್ತೀನಿ, ಜೀರ್ಣ ಆಗುತ್ತೆ, ದೇಹ ಹತೋಟಿಯಲ್ಲಿದೆ. ಇವೆಲ್ಲ ಅಂಶ ಇದ್ದರೂ ಸಹ ದೇಹ ಪೂರ್ತಿ ಹತೋಟಿಯಲ್ಲಿದೆ ಅಂತ ಅರ್ಥ ಅಲ್ಲ ಅದಕ್ಕೆ. ಯಾಕಲ್ಲ ಅಂತ ಕೇಳಿದರೆ, ದೇಹದಲ್ಲಿ ಸಪ್ತಧಾತುಗಳಿವೆ. ಈ ಸಪ್ತಧಾತುಗಳು ನಾವು ಹೇಳಿದಂತೆ ಕಾರ್ಯಪರ್ವ ಆಗುತ್ತೋ ಅಥವಾ ಯಾವುದೋ ಕೆಲವು ಸಂದರ್ಭದಲ್ಲಿ ಮಾತ್ರ ಸಹಕಾರ ಕೊಡುತ್ತೋ ಅನ್ನೋ ಪ್ರಶ್ನೆ ಇದೆ. ಉದಾಹರಣೆಗೆ, ಒಂದು 3 ಗಂಟೆಗಳ ಕಾಲ ಸುಮ್ಮನೆ ಕೂತ್ಕೋಬೇಕು, ಕೈ ಕಾಲು ಒಂದು ಅದರಬಾರ್ದು, ಆಡಬಾರ್ದು, ಹಾಗೆ ನಾವು ಕೂತ್ಕೋಬೇಕು ಅಂತ ಆಲೋಚನೆ ಮಾಡಿದ್ರೆ ಆಗ ಗೊತ್ತಾಗುತ್ತೆ ನಮ್ಮ ದೇಹ ಹತೋಟಿಲಿ ಇದೆಯೋ ಇಲ್ಲವೋ ಅಂತ. ದೇಹ ಆ ಕೆಲಸಕ್ಕೆ ಒಪ್ಕೊಳ್ಳಲ್ಲ ಸುಲಭದಲ್ಲಿ. ಒಂದು ಸರಿ ಕಾಲು ಎತ್ತಿಡೋ ಥರ ಆಗುತ್ತೆ, ಇನ್ನೊಂದು ಸರಿ ಕೈ ಅಲ್ಗಾಡಿಸೋ ಥರ ಇರುತ್ತೆ, ಇನ್ನೊಂದು ಸರಿ ಕಣ್ಣನ್ನು ಬಿಟ್ಟು ತೆಗೆದುಕೊಂಡು ಮಾಡೋ ತರಹ ಮಾಡುತ್ತೆ. ಹೀಗೆ 10 ತರಹದ ಚೇಷ್ಟೆಗಳು ಶುರುವಾಗಿಬಿಡುತ್ತೆ. ಅದು ಅಂದರೆ ಹತೋಟಿಲಿ ಇಲ್ಲ ದೇಹ ಪೂರ್ತಿ ಅಂತ ಅರ್ಥ ಅದಕ್ಕೆ. ಹಾಗೆ ಯಾವತ್ತೋ ಒಂದು ಸಂದರ್ಭದಲ್ಲಿ ಇವತ್ತೇನು ಆಹಾರ ತೊಗೊಳ್ಳಲ್ಲ ಅಂದರೆ, ಒಂದು ಚೂರು ಹಸಿವಿನ ಬಾಧೆ ಉಂಟಾಗದೆ ಇರೋಕ್ಕಾಗತ್ತೆ ಅಂದರೆ ದೇಹ ಹತೋಟಿಲಿದೆ ಅಂತ ಅರ್ಥ. ಇವತ್ತು ಯಾವುದೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಆಹಾರವನ್ನು ತೆಗೆದುಕೊಂಡೆ ಅಂದರೆ ಅದು ಅನಾಯಾಸವಾಗಿ ಭಸ್ಮವಾಗಿ ಹೊರಟೋಗುತ್ತೆ ಅಂತಂದರೆ ದೇಹ ಹತೋಟಿಲಿದೆ ಅಂತ ಅರ್ಥ. ಅತಿಶಯವಾದ ಶೈತ್ಯ, ಚಳಿ ಬಾಧಿಸ್ತಾ ಇದೆ ಅಂದರೆ ಏನೂ ನನಗೆ ತೊಂದರೆ ಆಗಲ್ಲ, ಅನಾಯಾಸವಾಗಿ ನಾನು ಇರ್ತೇನೆ ಅಂತಂದರೆ ದೇಹ ಹತೋಟಿಲಿದೆ ಅಂತ ಅರ್ಥ. ಅತಿಶಯವಾದ ಉಷ್ಣತೆ ಬಾಧಿಸ್ತಾ ಇದೆ ಅಂದರೆ ನನಗೇನು ತೊಡಕಾಗಲ್ಲ, ಅದ್ರ ಮಧ್ಯೆಯಲ್ಲೂ ನಾನು ಹೇಗಿರ್ಬೋದೋ ಹಾಗಿರ್ತೀನಿ, ನಾನು ಹೇಗಿರಬೇಕೋ ಹಾಗೆ ನಾನು ಇರ್ತೀನಿ, ಶಾಂತ ಚಿತ್ತನಾಗಿ ಸಮಾಧಾನವಾಗಿ ಕೂತ್ಕೋತೀನಿ ಅನ್ನೋ ಪರಿಸ್ಥಿತಿ ಇದ್ದರೆ ಆಗ ದೇಹ ಹತೋಟಿಲಿದೆ ಅಂತ ಹೇಳ್ಬೋದು. ಹೀಗೆ ಗಮನಿಸ್ತಾ ಹೋದಾಗ ದೇಹದ ಹತೋಟಿ ಅಂತನೋ ಬಗ್ಗೆ ಯೋಗಶಾಸ್ತ್ರ ಹೇಳುತ್ತಲ್ಲ, ತಥೋ ದ್ವಂದ್ವ ಅನಭಿಘಾತಃ. ಆಸನವನ್ನು ಸಾಧನೆ ಮಾಡ್ತಾ ಹೋದವನಿಗೆ ಏನು ಸಿದ್ಧಿ ಹುಟ್ಟುತ್ತೆ ಅಂತ ಕೇಳಿದರೆ ಯೋಗಶಾಸ್ತ್ರ ಹೇಳುತ್ತೆ, ದ್ವಂದ್ವಗಳನ್ನು ಮೀರಿ ನಿಲ್ಲುವ ಒಂದು ಸಾಮರ್ಥ್ಯ ಬರುತ್ತೆ. ಅಂದರೆ ಶೀತ ಉಷ್ಣ ಯಾವುದೂ ಅವನನ್ನು ಬಾಧಿಸೋದಿಲ್ಲ, ಬೇರೆ ಬೇರೆ ರೀತಿಯಾದ ಸುಖ ದುಃಖಗಳು ಯಾವುದೂ ಅವನನ್ನು ಬಾಧಿಸೋದಿಲ್ಲ, ಅಂದರೆ ಹಸಿವು ಬಾಯಾರಿಕೆ ಅವನನ್ನು ಬಾಧಿಸೋದಿಲ್ಲ.
ಹಾಗೆ ಒಂದು ವಿಶಿಷ್ಟವಾದ ಸ್ಥಿತಿಯಲ್ಲಿ ಅವನಿರ್ತಾನೆ. ತನ್ನ ದೇಹವನ್ನು ಎಲ್ಲ ರೀತಿಯಲ್ಲೂ ಹತೋಟಿಯಲ್ಲಿ ಇಟ್ಕೊಳ್ಬಲ್ಲ. ಅಂದರೆ ಅವನು ಹೃದಯ, ಶ್ವಾಸಕೋಶ, ಜಠರ, ದೇಹದ ಒಳಗಡೆ ಇರುವಂಥ ಅಗ್ನಿ, ಪ್ರಾಣಶಕ್ತಿಗಳು ಇವೆಲ್ಲವನ್ನೂ ಹತೋಟಿಯಲ್ಲಿ ಇಟ್ಕೊಳ್ಬಲ್ಲ. ಉಸಿರು ಕಟ್ಟಿ ಕೂತ್ಕೋಪ್ಪ ಅಂದರೆ ಕೂತ್ಕೋತೀನಿ ನಾನು ಅಂತಾನೆ. ಬಾಧೆ ಏನೂ ಉಂಟಾಗಲ್ಲ, ಜೀವ ಹೊರಟು ಹೋಗಲ್ಲ. ಹಾಗೆಲ್ಲ ಇದ್ದಾಗ ಅದಕ್ಕೆ ದೇಹ ಹತೋಟಿಲಿದೆ ಅಂತ ಅಭಿಪ್ರಾಯವನ್ನು ಇಟ್ಕೋಬೇಕು. ಅಂಥವನು ವಿಜಿತಾತ್ಮ. ಹಾಗೆಯೇ ಜಿತೇಂದ್ರಿಯ, ಇಂದ್ರಿಯಗಳನ್ನು ಗೆದ್ದವನು ಅಂತ. ಇಂದ್ರಿಯಗಳನ್ನು ಗೆದ್ದವನು ಅಂದರೆ ಸಮಯ ಬಂದಾಗ ಇಂದ್ರಿಯಗಳನ್ನು ಬಳಸೋಕ್ಕೂ ಬರಬೇಕು. ಉಳಿದಂತೆ ಇಂದ್ರಿಯಗಳಿಗೆ ಏನೂ ಕೆಲಸ ಇಲ್ಲ ಅಂತ ಒಂದು ಆದೇಶ ಕೊಟ್ಟರೆ ಆ ಇಂದ್ರಿಯಗಳು ಹೇಳದಂತೆ ಕೇಳಬೇಕು. ನಾನು ಜಪಕ್ಕೆ ಕೂತ್ಕೋತೀನೀಗ ಅಂತಂದರೆ ಆಗ ನಮ್ಮ ಕಣ್ಣು ಸುತ್ತಲಿರುವಂಥ ವಸ್ತುವನ್ನು ನೋಡೋಕ್ಕೆ ಹೋಗಬಾರ್ದು. ಕಣ್ಣಿಗೆ ಆ ಚಾಪಲ್ಲಿ ಬರಬಾರ್ದು. ಕಿವಿ ಸುತ್ತಮುತ್ತಲು ಯಾರು ಏನು ಮಾತನಾಡ್ತಾ ಇದ್ದಾರೆ ಅಂತ ಕೇಳುವಂತಹ ಚಪಲತೆ ನನಗೆ ಹುಟ್ಟಬಾರ್ದು. ಮೂಗಿಗೆ ಸುತ್ತಮುತ್ತಲು ಗಂಧ ಏನಿದೆ ಅಂತ ಗಮನಿಸಬೇಕು ಅನ್ನೋ ರೀತಿಯಾದಂಥ ನಡೆ ಬರಬಾರ್ದು. ಚರ್ಮಕ್ಕೆ ತಂಪು ಗಾಳಿ ಬೀಸ್ತಾ ಇದೆಯೋ ಬಿಸಿ ಗಾಳಿ ಬೀಸ್ತಾ ಇದೆಯೋ ಅಂತ ತಿಳಿಬೇಕು ಅನ್ನೋ ಬುದ್ಧಿ ಹುಟ್ಟಬಾರ್ದು. ನಾಲ್ಗೆಗೆ ರುಚಿ ನೋಡುವಂಥ ಪ್ರವೃತ್ತಿ ಹುಟ್ಟಬಾರ್ದು. ಹಾಗಿದೆ ಅಂತಾದರೆ 1 ಗಂಟೆಗಳ ಕಾಲ ಈ ಇಂದ್ರಿಯಗಳ ಹಾವಳಿ ಇಲ್ಲದೆ ಇರೋದ್ರಿಂದ ಮನಸ್ಸು ಏಕಾಗ್ರವಾಗಿರೋಕ್ಕೆ ಸಾಧ್ಯವಾಗುತ್ತೆ. ಅದೇ ಇಂದ್ರಿಯಗಳ ಹಾವಳಿ ಮಾಡ್ತಾ ಇದೆ ಅಂದರೆ ಕಣ್ಣೊಂದು ಕಡೆ ರೂಪದ ಕಡೆ ಎಳೆಯುತ್ತೆ, ಕಿವಿ ಶಬ್ದದ ಕಡೆ ಎಳೆಯುತ್ತೆ, ಮೂಗು ಗಂಧದ ಕಡೆ ಹೋಗುತ್ತೆ. ಹೀಗಾಗ್ತಾ ಇದ್ದರೆ ಮನಸ್ಸಲ್ಲಿ ಸ್ಥಿರವಾಗಿ ನಿಲ್ಲೋಕ್ಕೆ ಸಾಧ್ಯವಾಗುತ್ತೆ, ಆಗೋದಿಲ್ಲ. ಆದ್ದರಿಂದ ವಿಜಿತೇಂದ್ರಿಯ, ಕರ್ಮಯೋಗಿಯಾದವನು ವಿಜಿತೇಂದ್ರಿಯ, ಇಂದ್ರಿಯವನ್ನು ಪೂರ್ತಿ ಗೆದ್ದಿರ್ತಾನೆ. ಅಂದರೆ ಅವನು ಯಾವುದೋ ಒಂದು ಕರ್ಮದಲ್ಲಿ ನಿರತನಾಗಿರ್ತಾನೆ ಅಂದರೆ ಆ ಕರ್ಮದಲ್ಲಿ ಅವನ ಪಂಚೇಂದ್ರಿಯಗಳು ನಿಯುಕ್ತವಾಗಿರುತ್ತವೆ. ಅವನು ಆಜ್ಞೆ ಮಾಡಿರ್ತಾನೆ, ಎಲೆ ಪಂಚೇಂದ್ರಿಯಗಳೇ ನೀವು ಈ ಕರ್ಮದಲ್ಲಿ ಸಂಪೂರ್ಣವಾಗಿ ನಿರತರಾಗಿರಿ ಅಂತ ಹೇಳಿದರೆ ಆ ಕರ್ಮ ಬಿಟ್ಟು ಹೋಗಲ್ಲ. ಒಬ್ಬ ರಾಜ ಆಜ್ಞೆ ಮಾಡ್ತಾನೆ ಕೆಲವು ಸೇವಕರಿಗೆ, ನಿಮಗೆ ಇದಿಷ್ಟು ಕರ್ತವ್ಯ ಅಂತ. ಹಾಗೆ ಆಜ್ಞೆ ಮಾಡಿದ ಮೇಲೆ ರಾಜನ ಮೇಲೆ ಗೌರವ ಮತ್ತು ಭಯ ಇರೋದಂತಹ ಸೇವಕರಾದರೆ ಆಗ ಅವ್ರು ಏನು ಮಾಡ್ತಾರೆ, ಆ ಕರ್ತವ್ಯ ಬಿಟ್ಟು ಬೇರೆ ಇನ್ನೊಂದಕ್ಕೆ ಹೋಗಲ್ಲ. ಪ್ರಾಣ ಹೋಗುತ್ತೆ ಅಂತಾದರೂ ರಾಜಾಜ್ಞೆ ಇದು, ಇದನ್ನು ಬಿಟ್ಟು ನಾವು ಇನ್ನೊಂದು ಕಡೆಗೆ ಹೋಗಲ್ಲ ಅನ್ನೋ ರೀತಿಯಲ್ಲಿ ಸ್ಥಿರಮತಿಗಳಾಗಿರ್ತಾರೆ. ಅದೇ ರೀತಿಯಲ್ಲಿ ಇಲ್ಲೂ ಸಹ ಇಂದ್ರಿಯಗಳು ಮನಸ್ಸಿನ ಆಜ್ಞೆಯನ್ನು ಅನುಸರಿಸಿ ಸಂಪೂರ್ಣವಾಗಿ ಹತೋಟಿಲಿದೆ ಅಂತಾದರೆ ಅವನನ್ನು ವಿಜಿತೇಂದ್ರಿಯ, ಇಂದ್ರಿಯಗಳನ್ನು ಗೆದ್ದವನು ಎಂಬುದಾಗಿ. ಆ ಇಂದ್ರಿಯಗಳನ್ನು ಗೆಲ್ಲೋದಕ್ಕೆ ಬೇಕಾಗುವಂಥ ವಿಧಿವಿಧಾನವನ್ನು ಯೋಗಶಾಸ್ತ್ರ ಹೇಳುತ್ತೆ. ಒಂದು ಇಂದ್ರಿಯವನ್ನು ಗೆಲ್ಲೋದು, 2 ಇಂದ್ರಿಯವನ್ನು ಗೆಲ್ಲೋದು, ಕ್ರಮವಾಗಿ ಯಾವುದು ಸುಲಭವಾಗಿ ಯಾವ ಇಂದ್ರಿಯವನ್ನು ಗೆಲ್ಲಬಹುದು ಅದನ್ನು ಮೊದಲು ಗೆದ್ದು ಸ್ವಲ್ಪ ಇನ್ನೊಂಚೂರು ಕಷ್ಟವಾಗಿ ಗೆಲ್ಲಬೇಕಾಗತ್ತೆ ಇನ್ನೊಂದು ಇಂದ್ರಿಯವನ್ನು, ಆ ಇಂದ್ರಿಯನ ಅನಂತರದಲ್ಲಿ ಗೆದ್ದು ಕೊನೆಯಲ್ಲಿ 5ನೇ ಇಂದ್ರಿಯವನ್ನು ಗೆಲ್ಲಬೇಕು. ಹೀಗೊಂದು ಕ್ರಮವನ್ನು ಹೇಳ್ಕೊಂಡು ಹೋಗ್ತಾರೆ. ನಮ್ಮ ಜೀವನದ ಕ್ರಮವನ್ನು ಗಮನಿಸಿದಾಗ ಕೆಲವರಿಗೆ ಕೆಲವು ವಿಷಯಗಳಲ್ಲಿ ಇಂದ್ರಿಯ ಚಾಪಲ್ಯ ಇರುತ್ತೆ, ಇನ್ನು ಕೆಲವು ವಿಷಯಗಳಲ್ಲಿ ಇಂದ್ರಿಯ ಚಾಪಲ್ಯ ಇರೋಲ್ಲ. ಒಬ್ಬರಿಗೆ ಆಹಾರದ ಬಗ್ಗೆ ಯಾವುದೇ ವಿಶೇಷವಾದ ಚಾಪಲ್ಯ ಇರೋಲ್ಲ, ಅವ್ರು ನಾಲ್ಗೆ ಹತೋಟಿಲಿರುತ್ತೆ, ಸಿಕ್ಕಿದ್ರೆ ಬಳಸ್ತಾರೆ, ಇಲ್ಲೋರು ಇಲ್ಲ. ಅದನ್ನ ಆಸೆಪಟ್ಟು ಹುಡ್ಕೊಂಡು ಹೋಗೋದು ಅನ್ನೋ ರೀತಿಯಾದ ಮನಃಪ್ರವೃತ್ತಿಯೇ ಇರಲ್ಲ. ಅದು ಅವರಿಗೆ ನಾಲ್ಗೆ ಮೇಲೆ ಹತೋಟಿ ಇದೆ ಅಂತಲೇ ಅರ್ಥ. ಆದರೆ ನಾಲ್ಗೆ ಮೇಲೆ ಹತೋಟಿ ಇದೆ ಅನ್ನೋ ಕಾರಣಕ್ಕೆ ಉಳಿದ ಇಂದ್ರಿಯದ ಮೇಲೆ ಹತೋಟಿ ಇದೆ ಅಂದರೆ ಇನ್ನೊಂದು ಇಂದ್ರಿಯದ ಮೇಲೆ ಹತೋಟಿ ಇಲ್ಲದೇ ಇರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಆ ಇನ್ನೊಂದು ಇಂದ್ರಿಯ ಚೇಷ್ಟೆ ಮಾಡ್ತಾ ಇರುತ್ತೆ. ಅವರಿಗೆ ಅದು ನೋಡಬೇಕು ಇದು ನೋಡಬೇಕು ಅಂತ ಆಸೆ ಇರುತ್ತೆ, ಅವರಿಗೆ ಅದನ್ನು ಕೇಳಬೇಕು ಇದನ್ನು ಕೇಳಬೇಕು ಅಂತ ಆಸೆ ಇರುತ್ತೆ. ಹೀಗೆಲ್ಲ ಒಂದು ಇಂದ್ರಿಯ ಇದ್ದಾಗ ಇನ್ನೊಂದು ಇಂದ್ರಿಯ ಇರೋಲ್ಲ. ಇದನ್ನೆಲ್ಲ ಗಮನಿಸ್ಕೊಂಡು ಯಾವ ಇಂದ್ರಿಯವನ್ನು ಪೂರ್ಣವಾಗಿ ಹತೋಟಿಗೆ ಮೊದಲು ತಂದ್ಕೋಬೇಕೋ ಅದನ್ನು ತಂದ್ಕೋಬೇಕು, ಆಮೇಲೆ 2ನೇದು. ಹೀಗೆ ಸಾಧನೆ ಮಾಡ್ತಾ ಹೋದಾಗ ಅವನು ವಿಜಿತೇಂದ್ರಿಯನಾಗಿ ಆಗ್ತಾನೆ. ಕರ್ಮಯೋಗಿ ಅಂತಂದಾಗ ಅವನು ವಿಜಿತೇಂದ್ರಿಯನಾಗದೆ ಕರ್ಮಯೋಗಿ ಆಗೋಕ್ಕಾಗಲ್ಲ. ಕರ್ಮಯೋಗಿ ಅಂತ ಹೆಜ್ಜೆ ಇಡ್ತಾ ಬಂದಾಗ ವಿಜಿತೇಂದ್ರಿಯನಾಗಿ ಆಗಲೇಬೇಕು ಅವನು. ಭೂತಾತ್ಮ. ಹಾಗೆ ಹೊರಗಡೆ ಜೀವಕೋಟಿಗಳುಂಟು. ಬ್ರಹ್ಮಾದಿ ಸ್ತಂಭ ಪರ್ಯಂತವಾಗಿ ಜೀವಕೋಟಿಗಳು ಅಂತ ಈ ಶಬ್ದವನ್ನು ಬಳಸೋದುಂಟು. ಸ್ತಂಭ ಅಂದರೆ ಹುಲ್ಲು, ಗುಚ್ಛ, ಗುಲ್ಮ ಅಥವಾ ಪೊದೆ, ಇವುಗಳಿಗೆ ಸ್ತಂಭ ಅಂತ ಅಲ್ಪ ಪ್ರಾಣದ ಶಬ್ದವನ್ನು ಹೇಳ್ತಾರೆ. ಕೆಲವು ಕಡೆಯಲ್ಲಿ ಸ್ತಂಭ ಅನ್ನೋ ಶಬ್ದವು ಪ್ರಯೋಗಕ್ಕೆ ಬಂದಿದೆ. ಸ್ತಂಭ ಅನ್ನೋ ಶಬ್ದ ಇದು ನಿರ್ಜೀವವಾದಂಥ ಒಂದು ವಸ್ತು ಅನ್ನೋ ಅರ್ಥದಲ್ಲಿ ಬಳಕೆಗೆ ಬಂದಿದೆ. ಎಲ್ಲ ಕಡೆಯಲ್ಲೂ ಆತ್ಮ ಇದೆ ಅಂತ ತೊಗೊಂಡಾಗ ಒಂದು ಸ್ತಂಭ ಅಂದರೆ ಕಂಬದಲ್ಲೂ ಒಂದು ಒಳಗಡೆಗೆ ಆತ್ಮವಸ್ತು ಇದೆ.
ಯಾವುದೋ ಒಂದು ತತ್ವ ಇದೆ, ಅಲ್ಲಿ ಬೆಳಕಿದೆ ಅಂತಲೇ ಅರ್ಥ. ಹೀಗೆ ತೆಗೆದುಕೊಂಡಾಗ ಭೂತಾತ್ಮ ಅಂದರೆ ಎಲ್ಲ ಭೂತಾತ್ಮಗಳು, ಎಲ್ಲ ಜೀವಕೋಟಿಗಳಲ್ಲಿರುವಂಥ ಆತ್ಮವಸ್ತು, ಅದೇ ಭೂತಾತ್ಮ ತನ್ನ ಭೂತಾತ್ಮವಾಗಿದೆ ಅಂತ. ತನ್ನ ಭೂತಾತ್ಮ ಅಂದರೆ ತನ್ನೊಳಗಡೆ ಇರುವ ಆತ್ಮ ಬೇರೆ ಅಲ್ಲ, ಈ ಜೀವಕೋಟಿಗಳ ಒಳಗಡೆ ಇರುವಂಥ ಆತ್ಮ ಬೇರೆ ಅಲ್ಲ ಅಂತ. ಭೂತಾತ್ಮ ಅನ್ನೋ ಶಬ್ದವನ್ನು ಹೆಚ್ಚಾಗಿ ಜೀವಾನೋ ಶಬ್ದದಲ್ಲಿ ಪ್ರಯೋಗ ಮಾಡುವಂಥದ್ದುಂಟು. ಹಾಗೆ ಇಲ್ಲಿ ಆತ್ಮ ಅನ್ನೋ ಶಬ್ದವನ್ನು ಬಳಸುವಾಗ ಒಂದು ಒಡಲನ್ನು ಸ್ವೀಕರಿಸಿ ಇಲ್ಲಿ ಇರುವಂತಹ ಯಾವ ಜೀವ ಇದೆಯೋ ಅದನ್ನು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ತೆಗೆದುಕೋಬೇಕು. ಆಗ ತೆಗೆದುಕೊಳ್ಳೋದಾದರೆ ಎಲ್ಲ ಕಡೆಯಲ್ಲಿ ಇರುವಂತಹ ಭೂತಾತ್ಮ ಏನಿದೆಯೋ ಅದು ಬೇರೆ ಅಲ್ಲ, ತಾನು ಬೇರೆ ಅಲ್ಲ ಅನ್ನೋ ರೀತಿಯಾದ ಬುದ್ಧಿ ಇದ್ದು ಆಗ ಅವನು ಕರ್ಮವನ್ನು ಆಚರಣೆ ಮಾಡ್ತಾ ಹೋಗ್ತಾನೆ. ಅಂದರೆ ನಲಿಪ್ಯತೆ, ಅವನಿಗೆಲ್ಲೂ ಲೇಪ ಬರೋಲ್ಲ ಅಂತ. ಕುರುವನ್ನಪಿ ನಲಿಪ್ಯತೆ, ನಿತ್ಯ ಕರ್ಮವನ್ನು ಆಚರಿಸ್ತಾ ಇರ್ಬೋದು, ಹಾಗಿದ್ದರೂ ಕೂಡ ಅವನಿಗೆ ಯಾವ ಕರ್ಮದಲ್ಲೂ ಲೇಪ ಬರೋಲ್ಲ, ಆ ಕರ್ಮದಲ್ಲಿ ಅಂಟ್ಕೊಳ್ಳುವಂಥ ಪ್ರವೃತ್ತಿ ಅವನಿಗೆ ಇರೋಲ್ಲ ಅಂತ ಅರ್ಥ. ಹಾಗೆ ಇಲ್ಲದೇ ಇರೋದಕ್ಕೆ ಕಾರಣಗಳು ಇಷ್ಟು ಯಾವುದ್ಯಾವುದಪ್ಪ ಅಂದರೆ ಅವನು ಯೋಗಯುಕ್ತನಾಗಿದ್ದಾನೆ, ಅವನು ವಿಶುದ್ಧಾತ್ಮ, ಅವನು ವಿಜಿತಾತ್ಮ, ಅವನು ಜಿತೇಂದ್ರಿಯ, ಅವನು ಭೂತಾತ್ಮ ಹೀಗೆಲ್ಲ ಇದಾನದ್ರಿಂದಲೇ ಅವನು ಕರ್ಮಗಳನ್ನು ಆಚರಿಸಿದರೂ ಕೂಡ ಕರ್ಮಕ್ಕೆ ಅಂಟ್ಕೊಳ್ಳಲ್ಲ ಅಂತ ಹೇಳ್ತಾ ಇದೆ. ಅಂದರೆ ಒಬ್ಬ ಕರ್ಮಯೋಗಿಯ ನಡೆ ಹೀಗಿದೆ ಅನ್ನೋದನ್ನು ಜ್ಞಾಪಿಸುತ್ತೆ. ಇದರ ಮುಂದಿನ ಮಾತು, ನೈವ ಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. 8 ಮತ್ತು 9ನೇ ಶ್ಲೋಕಗಳು, 2 ಶ್ಲೋಕ ಸೇರಿ ಒಂದೇ ವಿಷಯವನ್ನು ಹೇಳ್ತಾ ಇದೆ. ಆದ್ದರಿಂದ ಎರಡನ್ನೂ ಒಟ್ಟಿಗೆ ಜ್ಞಾಪಿಸಿಕೊಂಡಿದ್ದಾಗಿದೆ. ಯುಕ್ತ ಕರ್ಮಯೋಗದಲ್ಲಿ ನಿರತನಾದಂತಹ ಒಬ್ಬ ಜ್ಞಾನಿಯು ಕರ್ಮಗಳನ್ನು ಆಚರಿಸ್ತಾ ಇದ್ದರೂ ಸಹ ಅವನು ನೈವ ಕಿಂಚಿತ್ ಕರೋಮೀತಿ ಮನ್ಯೇತ, ಕಿಂಚಿತ್ ನೈವ ಕರೋಮಿ, ಏನೊಂದನ್ನು ನಾನು ಮಾಡ್ತಾ ಇಲ್ಲ ಎಂಬುದಾಗಿ ಮನ್ಯೇತ ಭಾವಿಸುವವನಾಗುತ್ತಾನೆ ಅಥವಾ ಭಾವಿಸತಕ್ಕದ್ದು ಅಂತ ಅರ್ಥ. ಕರ್ಮಯೋಗಿಯಾದವನು ನಾನಾ ಕಾರ್ಯಗಳನ್ನು ಆಚರಣೆ ಮಾಡ್ತಾ ಇರ್ಬೋದು, ಆಚರಣೆ ಮಾಡ್ತಾ ಇದ್ದರೂ ಸಹ ನೈವ ಕಿಂಚಿತ್ ಕರೋಮಿ, ಕಿಂಚಿದಪಿ ನೈವ ಕರೋಮಿ, ಏನೊಂದನ್ನು ನಾನು ಮಾಡ್ತಾ ಇಲ್ಲ ಇತಿ ಮನ್ಯೇತ, ಈ ರೀತಿಯಲ್ಲಿ ಭಾವಿಸ್ತಕ್ಕದ್ದು ಅಂತ. ಭಾವಿಸ್ತಕ್ಕದ್ದು ಅಂದರೆ ಆ ಬುದ್ಧಿ ಇರುತ್ತೆ. ಕರ್ಮಯೋಗಿಯಾಗಿ ಸಿದ್ಧನಾಗಿಬಿಟ್ಟಿದ್ರೆ, ಆ ಕರ್ಮಯೋಗದ ಮಾರ್ಗವನ್ನು ಅವಲಂಬಿಸಿ ಸಾಧನೆ ಮಾಡ್ತಾ ಇದ್ದಾನೆ ಅಂತಿದ್ದರೆ ಆಗ ಬುದ್ಧಿಪೂರ್ವಕವಾಗಿ ಭಾವಿಸ್ಕೋಬೇಕಾಗುತ್ತೆ. ನಾನು ಇಷ್ಟೆಲ್ಲ ಕರ್ಮಗಳನ್ನು ನಿರಂತರವಾಗಿ ಆಚರಣೆ ಮಾಡ್ತಾಯಿದ್ರೂ ಸಹ ನಾನು ಏನನ್ನೂ ಆಚರಣೆ ಮಾಡ್ತಾ ಇಲ್ಲ ಅಂತ ಭಾವಿಸ್ಕೊಂಡು ಆ ಕರ್ಮಯೋಗದ ಸ್ಥಿತಿಗೆ ಸಾಗಬೇಕಾಗುತ್ತೆ. ಅದರಿಂದ ಸಿದ್ಧನಾದವನಿಗೆ ಸಹಜವಾಗಿರೋ ಭಾವವನ್ನು ಅರ್ಥ ಮಾಡಿಕೊಂಡು ಸಾಧಕನಾದವನು ಅದನ್ನು ಭಾವಿಸ್ತಾ ಆಗ್ತಾ ಸಾಗಬೇಕು. ಯಾವ್ಯಾವ ರೀತಿಯಾದ ಕರ್ಮಗಳನ್ನು ನಿತ್ಯದಲ್ಲಿ ನಾವು ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಒಂದು ಪಟ್ಟಿಯನ್ನು ಶ್ರೀಕೃಷ್ಣ ಪ್ರಭು ನೆನಪಿಸ್ಕೋತಾ ಇದ್ದಾನೆ. ಆ ಪಟ್ಟಿ ಜ್ಞಾಪಿಸುತ್ತೆ ಒಟ್ಟು ಎಲ್ಲ ಕರ್ಮಗಳು ಅನ್ನೋದನ್ನು. ಪಶ್ಯನ್ ಶೃಣ್ವನ್, ಪಶ್ಯನ್ ನೋಡ್ತೇವೆ ನಾವು, ಕಣ್ಣನ್ನು ಬಳಸಿ ನೋಡುತ್ತಿರುವಾಗ, ಶೃಣ್ವನ್ ಕೇಳುತ್ತಿರುವಾಗ, ಸ್ಪೃಶನ್ ಯಾವುದೋ ವಸ್ತುವನ್ನು ಸ್ಪರ್ಶ ಮಾಡ್ತಾ ಇರುವಾಗ, ಜಿಘ್ರನ್ ಮೂಸಿ ನೋಡುತ್ತಿರುವಾಗ, ಅಶ್ನನ್ ಆಹಾರವನ್ನು ಸ್ವೀಕರಿಸಿ ತಿನ್ನುತ್ತಿರುವಾಗ, ಗಚ್ಚನ್ ನಡೆದು ಹೋಗುತ್ತಿರುವಾಗ, ಸ್ವಪನ್ ನಿದ್ರಿಸುತ್ತಿರುವಾಗ, ಶ್ವಸನ್ ಉಸಿರಾಡುತ್ತಿರುವಾಗ, ಪ್ರಲಪನ್ ಮಾತನಾಡುತ್ತಿರುವಾಗ, ವಿಸೃಜನ್ ಯಾವುದೋ ವಸ್ತುವನ್ನು ಕೊಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ, ಗೃಹನ್ ಯಾವುದೋ ವಸ್ತುವನ್ನು ಸ್ವೀಕರಿಸುತ್ತಿರುವಾಗ, ಉನ್ಮಿಷನ್ ಕಣ್ಣು ತೆರಿತಾ ಇದ್ದೀವಿ, ರೆಪ್ಪೆ ತೆರಿತಾ ಇದ್ದೀವಿ ಆ ಸಮಯದಲ್ಲಿ, ನಿಮಿಷನ್ನಪಿ ರೆಪ್ಪೆ ಮುಚ್ತಾ ಇದ್ದೀವಿ ಆ ಸಂದರ್ಭದಲ್ಲಿ,
ಇಷ್ಟೂ ಸಂದರ್ಭದಲ್ಲಿ ಅವನು ಭಾವಿಸಬೇಕಾದ್ದೇನಪ್ಪ ಅಂದರೆ ನೈವ ಕಿಂಚಿತ್ ಕರೋಮಿ, ನಾನು ಇದು ಯಾವ ಕಾರ್ಯವನ್ನು ಮಾಡ್ತಾ ಇಲ್ಲ ಅಂತಲೇ ಭಾವಿಸಬೇಕು. ಆ ಭಾವನೆ ಇರುತ್ತೆ ನಿಜವಾದ ಕರ್ಮಯೋಗಿ. ಅಂದರೆ ನಾನು ಮಾಡ್ತಾ ಇಲ್ಲ ಅಂದರೆ ಹಾಗಾದ್ರೆ ಏನರ್ಥ? ನಿನ್ನ ದೇಹದಲ್ಲಿ ಎಷ್ಟು ನಡೀತಾ ಇದೆಯಲ್ಲ, ಯಾರಾದರೂ ಕಳ್ತನ ಮಾಡಿ ನಾನು ಮಾಡ್ತಾ ಇಲ್ಲ, ಮಾಡಿದ್ದಲ್ಲ ಅಂತ ಹೇಳ್ಕೊಂಬಿಟ್ರೆ ಅವನಿಗೆ ಹಾಗಾದ್ರೆ ಆ ಕರ್ಮದ ಫಲ ಯಾವುದೂ ಬರೋಲ್ಲ ಅಂತಾಯಿತು, ಅವನಿಗೆ ದಂಡನವನ್ನು ವಿಧಾನ ಮಾಡೋ ಹಾಗಿಲ್ಲ. ಇದು ಸರಿಯೇ ಅಂತ ಕೇಳಿದರೆ ಹಾಗಲ್ಲ, ಅದು ಕರ್ತವ್ಯ ರೂಪವಾದ ಕರ್ಮ ಅಂತ ಅದರಿಂದ ಹೇಳ್ಕೊಂಬಂದರು. ಕಳ್ತನ ಮಾಡೋದು ಕರ್ತವ್ಯವಾಗಿದ್ದರೆ ಹಾಗೆ ಮಾಡ್ಬೋದು. ಅವಾಗ ಯಾವುದೋ ಸಂದರ್ಭದಲ್ಲಿ ಕರ್ತವ್ಯವಾಗಿ ಇರ್ಬೋದು ಕಳ್ತನ ಅನ್ನೋದು. ಚೌರ್ಯವನ್ನು ಯಾವುದೋ ಸಂದರ್ಭದಲ್ಲಿ ಅದು ಕೂಡ ಒಂದು ಗುಣ ಅಂತ ಹೇಳೋದುಂಟು. ತಮಾಷೆಯಾಗಿ ಹೇಳೋದುಂಟು, ಒಬ್ಬ ಒಳ್ಳೆಯ ಅಧ್ಯಾಪಕ ಇದ್ದಾನಲ್ಲ ಅವನು ಒಬ್ಬ ಕಳ್ಳನೇ ಅಂತ. ಏನು ರೀ ಅಧ್ಯಾಪಕನನ್ನು ಕಳ್ಳ ಅಂತ ಬೈತಿರಲ್ಲ ಅಂದರೆ, ಹೌದು, ಅವರು ಛಾತ್ರ ಅಂದರೆ ವಿದ್ಯಾರ್ಥಿ ಗಣದ ಹೃದಯ ಮನಸ್ಸುಗಳನ್ನೆಲ್ಲ ಕದ್ದು ತೊಗೊಂಡು ಹೋಗ್ತಾರೆ. ಆ ಕಡೆ ಈ ಕಡೆ ಹೋಗಕ್ಕೆ ಬಿಡದೇ ಇರುವಂತೆ ಕಥೆ ಹೇಳಿ, ಉಪಕಥೆ ಹೇಳಿ, ತಮಾಷೆ ಮಾಡಿ, ಒಂದು ನೇರದಲ್ಲಿ ಅವ್ರಿಗೆ ಯಾವುದೋ ವಿಷಯಗಳನ್ನು ಗಾಢವಾಗಿ ಕೊಟ್ಟು ಅವ್ರು ಎಲ್ಲೋ ಹೋಗಬೇಕಾಗಿತ್ತು, ಆ ಹೋಗೋ ಜಾಗನೆಲ್ಲ ತಪ್ಪಿಸಿ ಯಾವುದೋ ಒಂದು ವ್ಯವಸ್ಥಿತವಾದ ಜಾಗಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಗುರು ಒಂದು ಚೋರವೃತ್ತಿಯನ್ನು ಆಚರಣೆ ಮಾಡಬೇಕಾಗತ್ತೆ ಅಂತ ಒಂದು ಕಡೆಯಲ್ಲಿ ತಮಾಷೆಯಾಗಿ ಹೇಳಿದ್ದಾರೆ. ಅದು ಯಾವ ಚೋರವೃತ್ತಿಯನ್ನು ಅಂತ ಕೇಳಿದರೆ, ಇದು ಧರ್ಮಕ್ಕೆ ವಿರೋಧಿಯಾದದ್ದಲ್ಲ, ಇದು ಧರ್ಮಕ್ಕೆ ಸಂಗತವಾದ ಚೋರವೃತ್ತಿ. ಹಾಗಂದ್ರೆ ಏನರ್ಥ? ಕೆಲವು ಸಂದರ್ಭಗಳಲ್ಲಿ ಮನಸ್ಸನ್ನು ಸೆಳೆದು ಕೊಡಬೇಕಾಗತ್ತೆ. ಮನಸ್ಸನ್ನು ಸೆಳೀಬೇಕಾದ್ರೆ ಅವರ ಯಾವುದ್ಯಾವುದೋ ಬೇರೆ ಬೇರೆ ರೀತಿಯಾದ ಆಸಕ್ತಿಯನ್ನೆಲ್ಲ ತಪ್ಪಿಸಬೇಕಾಗತ್ತೆ. ಅವರಿಗೆ ಯಾವುದ್ಯಾವುದೋ ವಸ್ತುಗಳನ್ನೆಲ್ಲ ದೂರ ಸರಿಸಬೇಕಾಗತ್ತೆ. ಅಲ್ಲೆಲ್ಲ ಆ ರೀತಿಯಾದಂಥ ಒಂದು ಕಾರ್ಯ ಇದೆ ಅಂತ ಅರ್ಥ. ಕೃಷ್ಣನನ್ನು ಚೋರ ಅಂತ ಕರೆದ್ರೆ ಅವನಿಗೇನು ಬೇಜಾರಾಗಲ್ಲ. ಯಾಕೆ ಬೇಜಾರಾಗಲ್ಲ ಅಂದರೆ, ಅವನು ಯಾವುದ್ಯಾವುದೋ ವಸ್ತುಗಳನ್ನು ಕದಿಯೋಕ್ಕೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ವಸ್ತುಗಳು ಅವನಿಗೆ ಸೇರಿದ್ದು. ಅವನ ಅನುಮತಿಯಿಂದ ಲೋಕ ಎಲ್ಲ ವಸ್ತುಗಳನ್ನು ಬಳಸ್ಕೋಬೇಕು. ಅವನು ಯಾವ ವಸ್ತುವನ್ನು ತೆಗೆದುಕೊಂಡ್ರೋ ಅದು ಕಳ್ಳತನದ ವಸ್ತು ಅಂತ ಅನ್ನಿಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಲೋಕಕ್ಕೆ ಪ್ರಭುವಾದಂಥ ವ್ಯಕ್ತಿ ಒಬ್ಬ ಮಹಾರಾಜ ಯಾವ ವಸ್ತುವನ್ನು ಬೇಕಾದ್ರೂ ಸ್ವೀಕರಿಸ್ಬೋದು. ಕಾರಣ ಅಷ್ಟು ವಸ್ತು ಅವನಿಗೆ ಸೇರಿದ್ದು, ಅವನ ಅನುಮತಿಯಿಂದ ಲೋಕ ಎಲ್ಲ ಬಳಸ್ತಾ ಇದೆ ಅಂತ ಹೇಳಿದರೆ ಹೇಗೋ ಹಾಗೆ ಕೃಷ್ಣನಿಗೆ ಸೇರಿದ್ದು. ಹಾಗಿದ್ದಾಗ ಕೃಷ್ಣನನ್ನು ಕಳ್ಳ ಅಂತ ಕರೆದ್ರೆ ಯಾವ ಅರ್ಥದಲ್ಲಿ ಕರಿಬಹುದಪ್ಪ ಅಂದರೆ, ಅವನು ಹೃದಯವನ್ನು ಕದೀತಾನೋ ಕದಿಯಲ್ವೋ? ಹೃದಯವನ್ನು ಕದೀತಾನೆ. ಹೃದಯವನ್ನು ಕದಿಯೋದು ಅಂದರೆ ಏನರ್ಥ? ಒಬ್ಬೊಬ್ಬರು ತಮ್ಮ ಹೃದಯವನ್ನು ಸಂಪೂರ್ಣವಾಗಿ ಅವನಿಗೆ ಒಪ್ಪಿಸಿಬಿಡುವಂಥ ಪರಿಸ್ಥಿತಿ ಬರುತ್ತೆ. ಕೃಷ್ಣ ಅಷ್ಟು ಸುಂದರಾಂಗ, ಅವನ ಮಧುರವಾದ ಮಾತು, ಅವನ ಕೊಳಲ ವಾದನ ಒಂದೊಂದು ಸಹ ಹೇಗೆ ಆಕರ್ಷಣೆ ಮಾಡುತ್ತಪ್ಪ ಅಂದರೆ, ಎಲ್ಲರೂ ತಮ್ಮ ಹೃದಯಗಳನ್ನು ಒಪ್ಪಿಸಿಯೇ ಬಿಡಬೇಕು ಅಂಥ ಪರಿಸ್ಥಿತಿಯನ್ನು ಉಂಟು ಮಾಡುತ್ತೆ. ಅದರಿಂದ ಹೃದಯವನ್ನು ಕದಿಯುವವನೇ ಆಗಿದ್ದಾನು. ಪ್ರಾಕರಣಿಕವಾಗಿ ಇತ್ಕೊಂಡೆ. ಹೀಗೆ ನಾನಾ ಕರ್ಮಗಳನ್ನು ಆಚರಿಸ್ತಾ ಇರುವಾಗಲೂ ಸಹ ನೈವ ಕಿಂಚಿತ್ ಕರೋಮಿ, ನಾನು ಏನನ್ನೂ ಮಾಡ್ತಾ ಇಲ್ಲ ಅಂತ ಅಂದ್ಕೋಬೇಕು ಅಂದರೆ, ಹಾಗಾದ್ರೆ ಯಾರು ಕಾರ್ಯ ಮಾಡ್ತಾಯಿದ್ದಾರೆ? ಅದಕ್ಕೊಂದು ಉತ್ತರ, ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಇತಿ ಧಾರಯನ್ನೇ. ಇಂದ್ರಿಯಗಳು ತಮಗೆ ಬೇಕಾದ ವಿಷಯಗಳಲ್ಲಿ, ಇಂದ್ರಿಯಾರ್ಥಗಳಲ್ಲಿ ತೊಡಗಿವೆ ಅಷ್ಟೇ. ಇಂದ್ರಿಯಗಳು ಇಂದ್ರಿಯಾರ್ಥಗಳಲ್ಲಿ ತೊಡಗಿವೆ. ಒಂದು ಕಾರ್ಯ ಮಾಡಬೇಕಾದ್ರೆ 5 ಇಂದ್ರಿಯಗಳು ಕಾರ್ಯಪರವಾಗಿರಬೇಕು. ಕಣ್ಣು ನೋಡ್ತಾ ಇರಬೇಕು, ಕಿವಿ ಕೇಳ್ತಾ ಇರಬೇಕು, ಮೂಗು ಗಂಧವನ್ನು ಗ್ರಹಿಸ್ತಾ ಇರಬೇಕು, ಚರ್ಮ ಬಿಸಿನೋ ತಂಪೋ ಅದನ್ನು ಅರ್ಥ ಮಾಡ್ಕೊತಾ ಇರಬೇಕು. ಇವೆಲ್ಲ ಇಂದ್ರಿಯಗಳು ತೊಡಗಿರಬೇಕು. ತಮ್ಮ ವಿಷಯಗಳನ್ನು ಆಸ್ವಾದನೆ ಮಾಡ್ತಾನೆ ಇರಬೇಕು. ಇಂದ್ರಿಯಗಳು ಹಾಗೆ ತಮ್ಮ ಸ್ವಭಾವದಂತೆ ತಮ್ಮ ವಿಷಯಗಳನ್ನು ಆಸ್ವಾದನೆ ಮಾಡ್ತಾ ಇವೆ. ಅಷ್ಟು ಬಿಟ್ಟರೆ ನಾನೂ ವಿಷಯವನ್ನು ತೆಗೆದುಕೊಂಡ್ರೆ ನಾನು ಯಾವುದೋ ಈ ಕಾರ್ಯವನ್ನು ನಾನು ಮಾಡ್ತಾ ಇಲ್ಲ ಅನ್ನೋದನ್ನು ನಾನು ಅಂತನ್ನುವಾಗ ಏನನ್ನು ಭಾವಿಸಬೇಕೋ ಹಾಗೆ ಭಾವಿಸಿ ಅರ್ಥ ಮಾಡಿಕೊಂಡು ಅದ್ರ ಜೊತೆಗೆ ಈ ಭಾವವನ್ನು ತುಂಬಿಕೊಂಡ್ರೆ ಅದು ಅರ್ಥವತ್ತಾದಂಥ ವಿಷಯ ಆಗುತ್ತೆ. ಹಾಗಲ್ಲದೆ ಹೋದರೆ ಅದೊಂದು ಮೋಸ ಅಂತಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಲೋಕ ಅಲ್ಲಿ ನಾವು ನೋಡ್ತೇವೆ. ದೊಡ್ಡವ್ರ ಭಾಷೆಯನ್ನು ಮಾತ್ರ ಕಲ್ತಿರ್ತಾರೆ, ಹೃದಯ ಮಾತ್ರ ಬಲ್ತಿರಲ್ಲ, ಹೃದಯದಲ್ಲಿ ಆ ಭಾವ ಬೆಳೆದಿರಲ್ಲ. ದೊಡ್ಡವರು ಎಷ್ಟೋ ಸಂದರ್ಭದಲ್ಲಿ ಹೇಳಿರ್ತಾರೆ, ಯಾವುದಾದ್ರೂ ಒಂದು ದೊಡ್ಡ ಕಾರ್ಯ ಮಾಡಿದ್ರೆ ನಾ ಮಾಡಿದೆ ಅಂತ ಅಂದ್ಕೋಬಾರ್ದಪ್ಪ, ಎಲ್ಲ ಭಗವಂತ ಮಾಡಿಸ್ಕೊಂಡ ಅಂತ ಅಂದ್ಕೋಬೇಕು ಅಂತ. ಈ
ಭಾಷೆಯನ್ನು ಕಲ್ತ್ಕೊಂಡ್ಬಿಟ್ಟಿರ್ತಾರೆ, ಆದರೆ ಒಳಗಡೆ ಏನು ಪಕ್ವತೆ ಬೇಕೋ ಅದು ಪಕ್ವತೆ ಇರಲ್ಲ. ಆಗ ಏನಾದ್ರು ಮಾತನಾಡ್ಸಿದ್ರೆ ಏನು ಭಾಳ ದೊಡ್ಡ ಕಾರ್ಯ ಮಾಡಿರಲ್ಲಪ್ಪ, ಆ ಸಮಯಕ್ಕೆ ಕೊಡೋ ಉತ್ತರ ಏನಪ್ಪ ಅಂದರೆ ಎಲ್ಲ ಭಗವಂತ ಮಾಡಿಸ್ಕೊಂಡಿದ್ದು, ನಾನೇನು ಮಾಡಿಲ್ಲ ಅಂತ. ಆದರೆ ಮುಂದಿನ ಕ್ಷಣಕ್ಕೆ ಏನಾದ್ರು ಬಿಡಿಸಿ ಮಾತನಾಡ್ಸೋಕೆ ಹೊರಟ್ರೆ ಇದೆಲ್ಲ ನಾನೇ ಮಾಡಿದ್ದು ಅಂತ ಹೇಳ್ತಾನೆ ಅವನು. ಅವನ ಬುದ್ಧಿ ಮನಸ್ಸು ಎಲ್ಲ ಹೇಳ್ತಾ ಇದೆ ನಾನು 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 ಅಂತ. ಆದರೆ ಒಂದು ಭಾಷೆ ಕಲ್ತ್ಕೊಂಡ್ಬಿಟ್ಟಿದ್ದಾನೆ, ದೊಡ್ಡವ್ರ ಭಾಷೆಯನ್ನು, ಜ್ಞಾನಿಗಳು ಯೋಗಿಗಳು ಹೇಳೋ ಭಾಷೆಯನ್ನು ಎಲ್ಲ ಭಗವಂತ ಮಾಡಿಸಿದ್ದು ಅಂತ. ಸಮಯದಲ್ಲಿ ಆ ಭಾಷೆ ಬಳಸ್ಕೋತಾನೆ ಅಷ್ಟೇ, ಆದರೆ ಅದಕ್ಕೇನು ಒಳಗಡೆಗೆ ಜೀವ ಇಲ್ಲ ಆ ಭಾಷೆಗೆ. ಹಾಗಿರೋ ಮಾತಾಡಿದ ಮಾತ್ರಕ್ಕೆ ಏನೂ ಲಾಭ ಆಗಲ್ಲ. ಆದ್ದರಿಂದ ವಸ್ತುಸ್ಥಿತಿ ಹಾಗಿದೆಯಾ ಅಂತ, ವಸ್ತುಸ್ಥಿತಿ ಹಾಗಿದೆಯಾ ಅಂದರೆ ಇವನ ಅಂತರಾಳ ಒಳಗಡೆಗೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ತನ್ನ ಜೀವನದಲ್ಲಿ ಭಟ್ಟಿ ಇಳಿಸ್ಬಿಟ್ಟು ನರನಾಡಿಗಳಲ್ಲಿ ಅದು ಆಡುತ್ತೆ ಅನ್ನೋ ರೀತಿಯ ಸ್ಥಿತಿ ತಂದುಕೊಂಡು ಪ್ರತಿ ಹೆಜ್ಜೆಯಲ್ಲಿ ಯಾರು ಕೇಳ್ತಾರೋ ಯಾರು ಕೇಳಲ್ವೋ ಪ್ರತಿ ಹೆಜ್ಜೆಯಲ್ಲಿ ನಾನು ಮಾಡ್ತಾ ಇಲ್ಲ ಅನ್ನೋ ರೀತಿಯಾದಂಥ ನಡೆಯೇ ಹಾಸುಹೊಕ್ಕಾಗಿ ಹೆಣ್ಕೊಂಡು ಬಂದಿದ್ದರೆ ಯಾವುದೋ ಒಂದು ಸಂದರ್ಭದಲ್ಲಿ ಆಗ ಆ ವಿಷಯವನ್ನು ಅವನು ವ್ಯಕ್ತಪಡಿಸಿದರೆ ಅದು ಇರೋ ವಿಷಯವನ್ನೇ ಹೇಳಿದಂತಾಗುತ್ತೆ. ಅಲ್ಲಿ ಏನೂ ಮೋಸ ಇಲ್ಲ ಯಾವುದೇ ರೀತಿಯಲ್ಲೂ. ಅದೊಂದು ಹೊಸ ಕಲಿಕೆ ಭಾಷೆಯಲ್ಲ, ಅದು ಜೀವನದಲ್ಲಿ ಸಹಜವಾಗಿರುವಂಥ ಒಂದು ಭಾಷೆಯಾಗುತ್ತೆ. ಲೋಕದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಆದರ್ಶಗಳನ್ನು ಬೆಳೆಸುವಾಗ ಆದರ್ಶದ ಹಿಂದಿರುವ ಮನೋಭಾವವನ್ನು ಚೆನ್ನಾಗಿ ಬಳಸೋಕ್ಕಾಗ್ದೇ ಕೇವಲ ಹೊರ ಅನುಕರಣೆಗಳನ್ನು ಮಾತ್ರ ಕಲಿಸಿಕೊಟ್ಟು ಅದರ ಪರಿಣಾಮ ಹೀಗಾಗ್ಬಿಡುತ್ತೆ. ಸಂಸ್ಕೃತಿ, ಕಲ್ಚರ್ ಇದೆಲ್ಲ ಪದಗಳಲ್ಲಿ ಆ ಥರದ್ದೆಲ್ಲ ಬೇಕಾದಷ್ಟು ಬೆಳೆದ್ಬಿಟ್ಟಿದೆ. ಇನ್ನೊಬ್ಬರು ಸಿಕ್ಕಿದ ಕೂಡಲೇ ಒಂದು ನಗುಮುಖ ಕೊಡಬೇಕು ಅಂತ ಯಾವುದೋ ಒಂದು ಅಭ್ಯಾಸ ಮಾಡಿಕೊಂಡ್ರೆ ಆ ಅಭ್ಯಾಸನ ಹಾಗೆ ಬೆಳೆಸ್ಕೊಂಡು ಹೋಗ್ಬೋದು. ಯಾರೊಬ್ಬರು ಸಿಕ್ಕಿದ ಕೂಡಲೇ ಒಂದು ಸರಿ ಸ್ಮೈಲ್, ಮುಗುಳ್ನಗೆ ನಗಬೇಕು ಅಂತ. ಆದರೆ ಮುಗುಳ್ನಗೆ ಯಾವಾಗಿದ್ದರೂ ಚೆನ್ನಾಗಿರುತ್ತೆ ಅಂತ ಕೇಳಿದ್ರೆ, ಇನ್ನೊಬ್ಬರು ಸಿಕ್ಕಿದಾಗ ಅವರಲ್ಲಿರುವಂತಹ ಸದ್ಗುಣ ಸಂಪತ್ತನ್ನು ಯಾವುದನ್ನೋ ಒಂದನ್ನು ಭಾವಿಸಿ ಸಂತೋಷಪಟ್ಟು ಒಂದು ಮುಗುಳ್ನಗೆ ಸಹಜವಾಗಿ ಹೊರ ಹೊಮ್ಮೋದಾದರೆ ಅದು ಅತ್ಯಂತ ಶ್ರೇಷ್ಠವಾದ್ದು, ಹಾಗೆ ಇರಬೇಕಾದದ್ದು ಆದರ್ಶವಾಗಿ. ಆದರೆ ಅದು ಯಾವುದೂ ಗೊತ್ತಿಲ್ಲ, ಆ ಥರದ ನಡೆಯೂ ಮೈನಲ್ಲಿ ಬೆಳೆದು ಬಂದಿಲ್ಲ, ಅದನ್ನ ಹೇಳಿಕೊಟ್ಟು ಯಾರೂ ಕಲಿಸಿಲ್ಲ. ಆದರೆ ಯಾರಾದ್ರು ಎದುರುಗಡೆ ಕಂಡು ಕೂಡಲೇ ಒಮ್ಮೆ ಮುಗುಳ್ನಗಬೇಕು ಅಂತ ಇಷ್ಟು ಮಾತ್ರ ಹೇಳ್ಕೊಟ್ಬಿಟ್ರೆ ಈ ಮುಗುಳ್ನಗೆ ಏನಂತ ಅನ್ನಿಸ್ಕೊಳ್ಳುತ್ತೆ ಅಂತ ಕೇಳಿದ್ರೆ ಇದೊಂದು ಜೀವರಹಿತವಾಗಿರುವಂತಹ ಅಭಿನಯ, ಅನುಕರಣೆ ಎಂಬುದಾಗಿ ಕರೆಯಲ್ಪಡುತ್ತೆ. ಅದರಿಂದ ಏನು ತುಂಬ ದೊಡ್ಡ ಲಾಭ ಆಗಲ್ಲ. ಅದೇನೇ ಏನಾದರೂ ಅಕಸ್ಮಾತು ಸದಾ ಕಾಲದಲ್ಲೂ ಸಂತುಷ್ಟ ಅಂತರಂಗನಾಗಿ ಎಲ್ಲೆಲ್ಲಿ ನೋಡಿದರೂ ಅಲ್ಲೆಲ್ಲ ಒಳ್ಳೆಯದನ್ನು ಗುರುತಿಸುವಂಥ ನಡೆ ಬಂದು ಆ ಒಳ್ಳೆಯದನ್ನು ನೋಡಿದಾಗ ಒಂದು ಸಂತೋಷ ಆಗಿ ಒಂದು ಮಂದಹಾಸ ಉಕ್ಕಿ ಬರುತ್ತೆ ಅಂದರೆ ಆಗ ಆ ಸ್ಮೈಲ್ ಇದೆಯಲ್ಲ ಮುಗುಳ್ನಗೆ, ಅದು ಅರ್ಥವತ್ತಾದದ್ದು. ಹಾಗೆ ಜೀವನದಲ್ಲಿ ಆದರ್ಶವನ್ನು ಬೆಳೆಸ್ಕೊಡ್ಬೇಕಾದ ದೊಡ್ಡ ಜವಾಬ್ದಾರಿ ಇದೆ. ಅದು ದೂರ ಸರಿದು ಕೆಲವು ಸಂದರ್ಭಗಳಲ್ಲಿ ಮೊಟಕಾದ ಹೊರ ಅನುಕರಣೆಗಳು ಮಾತ್ರ ಉಳಿದಿರುತ್ತೆ. ಹಾಗಿರೋದ್ರಿಂದಲೇ ಎಷ್ಟೋ ನಾವು ಆದರ್ಶವಾಗಿ ಬದುಕಿದ್ದೀವಿ ಅಂತ ಅನ್ಕೋತಾರೆ. ಆದರೆ ಆದರ್ಶದ ಫಲವಾಗಿರುವಂಥ ಪರಮಾನಂದವಾಗಲಿ, ಆಯುರ ಆರೋಗ್ಯ ಮೊದಲಾದವುಗಳಾಗಲಿ ಯಾವುದೊಂದು ಜೊತೆಗಿರೋಲ್ಲ. ಎಲ್ಲ ಕಡೆಯಲ್ಲೂ ದಾರಿದ್ರ್ಯ ಇರುತ್ತೆ. ಹೊರಗಡೆಯಿಂದ ನೋಡಿದಾಗ ಅಯ್ಯೋ ನಾವು ಎಂತಹ ಧರ್ಮಿಷ್ಠರು, ಆದರ್ಶವನ್ನು ಹೇಗೆ ಅನುಸರಿಸ್ತಾ ಇದ್ದೀವಿ ಅಂತ ಬಗೆಯಾಗಿ ಅಂದ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಹಾಗಾಗುತ್ತೆ ಅಂದರೆ ಆದರ್ಶದ ಹೊರಕವಚ ಮಾತ್ರ ಇದೆ, ಒಳಗಿನ ಅಂಶ ಮಾತ್ರ ಕಳಚಿ ಹೊರಟು ಹೋಗ್ಬಿಟ್ಟಿದೆ. ಇಂತಹ ಸಂದರ್ಭಗಳು ಇರುತ್ತೆ. ಹಾಗಾಗದೆ ಎಲ್ಲ ಸಂದರ್ಭಗಳಲ್ಲಿ ಅನುದಿನವೂ ಸದಾ ಜಾಗರೂಕನಾಗಿ ಎಚ್ಚರಿಕೆಯನ್ನು ಕೂಡಿದ್ದು. ಕರ್ಮಯೋಗವೇ ನನಗೆ ಇರುವಂತಹ ಅತ್ಯಂತ ಶ್ರೇಷ್ಠವಾದ ಮಾರ್ಗ. ನಾನು ಕರ್ಮಭೂಮಿಯಲ್ಲಿ ಬಂದು ಸೇರಿದ್ದೇನೆ. ನನ್ನ ಮೈನಲ್ಲೂ ಕೂಡ ಆ ಕರ್ಮವನ್ನು ಸಾಧಿಸೋದಕ್ಕೆ ಬೇಕಾಗುವಂಥ ರಜೋಗುಣ ತುಂಬಿದೆ. ಅದಕ್ಕೆ ಕಾರಣ ನಾನು ಹುಟ್ಟುವಾಗಲೇ 3 ಋಣಗಳನ್ನು ಹೊತ್ಕೊಂಡು ತಂದಿದ್ದೀನಿ. ಆ ಋಣಗಳನ್ನು ತೀರಿಸೋಕ್ಕೋಸ್ಕರವೇ ಈ ದೇಹ ನನಗೆ ಬಂದಿದೆ. ಹೀಗಿರೋದ್ರಿಂದ ಆ ಋಣವನ್ನು ತೀರಿಸೋದಕ್ಕೆ ಕಾಲಕಾಲದಲ್ಲಿ ಕರ್ತವ್ಯವನ್ನು ನಾನು ಮಾಡಲೇಬೇಕು ಅನ್ನೋ ಮನಃಪ್ರವೃತ್ತಿಯಿಂದ ಆ ಕರ್ತವ್ಯವನ್ನು ನಡೆಸೋದಾದರೆ ಆ ಅಷ್ಟೂ ಕರ್ತವ್ಯಗಳು ಯಾವುದು ವೇದವು ಹೇಳುವಂತಹ ಕರ್ತವ್ಯವಿದೆಯೋ, ಋಷಿ ಮಹರ್ಷಿಗಳು ಹೇಳುವ ಕರ್ತವ್ಯ ಅವಷ್ಟು ಕೂಡ 3 ಋಣಗಳನ್ನು ಕಳಚ್ಕೊಳ್ಳುವ ಕರ್ತವ್ಯಗಳೇ ಹೊರತು ಬೇರೆ ಇನ್ನೊಂದಲ್ಲ. ಆ 3 ಋಣ ಅಂದರೆ ದೇವ ಋಷಿ ಪಿತೃ, ದೇವಋಣ, ಋಷಿ ಋಣ, ಪಿತೃಋಣ, ಇವು 3 ಬಂದಿವೆ.
ಈ 3 ಋಣವನ್ನು ಕಳ್ಕೊಳ್ಳೇಬೇಕಾಗಿದ್ದು ನಾನು. ಈ ಋಣ ಕಳ್ಕೊಳ್ಳದೆ ಹೋದರೆ ನನಗೆ ಮೋಕ್ಷ ಸಿಕ್ಕೋಲ್ಲ. ನಾನು ಸಾಲದಲ್ಲಿದ್ದೀನಿ, ನನ್ನ ಬಿಡುಗಡೆ ಸಿಕ್ಕೋಲ್ಲ. ಸಾಲ ಪೂರ್ತಿ ಮುಗಿಸಿ ಆಮೇಲೆ ಬಿಡುಗಡೆ ಪಡೆಯಪ್ಪ ಅಂತ ದೈವ ಹೇಳಿಬಿಡುತ್ತೆ, ಭಗವಂತ ಹೇಳ್ತಾನೆ. ಆದ್ದರಿಂದ ನಾನು ಈ ಸಾಲ ತೀರಿಸಲೇಬೇಕು ಅನ್ನೋ ಮನಸ್ಸಿನಿಂದ ಕಾರ್ಯಪ್ರವೃತ್ತನಾಗಿದ್ದರೆ, ಕರ್ತವ್ಯ ನಿರತನಾಗಿದ್ದರೆ, ಆಗ ಅದು ಅರ್ಥವತ್ತಾದಂಥದ್ದು. ಆ ಭಾವನೆ ಯಾವ ಭಾವನೆ? ನೈವ ಕಿಂಚಿತ್ ಕರೋಮಿ, ನಾನು ಏನು ಕಾರ್ಯವನ್ನು ನಾನು ಮಾಡ್ತಾಯಿಲ್ಲ. ಹಾಗಾದರೆ ಇಂದ್ರಿಯಗಳು ತಮ್ಮ ವ್ಯಾಪಾರವನ್ನು ನಡೆಸ್ತಾ ಇದೆ. ಈ ಪ್ರಕೃತಿ ಯಾವುದಾದ್ರೂ ರೀತಿಯಾದಂಥ ವ್ಯಾಪಾರವನ್ನು ನಿರ್ವಾಹ ಮಾಡ್ತಾಯಿದೆ. ನಾನು ಆ ಪ್ರಕೃತಿ ಕ್ಷೇತ್ರದಿಂದ ಆಚೆಗಿರುವಂಥವನು ಅನ್ನುವ ಮನಸ್ಥಿತಿ ಅವನಿಗೆ ದೃಢವಾಗಿದ್ದಾಗ ಈ ರೀತಿಯಾದಂಥ ಒಂದು ವಿಷಯ ಅರ್ಥವತ್ತಾಗಿ ಆಗುತ್ತೆ. ಮುಂದಿನ ಮಾತು 10ನೇ ಶ್ಲೋಕ. ಬ್ರಹ್ಮಣ್ಯ ಆದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಒಂದು ಉದಾಹರಣೆಯನ್ನು ಕೊಟ್ಟು ಕೃಷ್ಣ ಇದೇ ವಿಷಯವನ್ನು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ತಾವರೆಯ ಎಲೆ ನೀರಿನಲ್ಲೇ ಇದ್ದರೂ ಸಹ ನೀರಿಗೆ ಮಾತ್ರ ಅಂಟ್ಕೊಳ್ಳಲ್ಲ. ಅದು ತಾವರೆ ಎಲೆಯನ್ನು ನೀರಿನಿಂದ ಮೇಲಕ್ಕೆ ಎತ್ತಿದರೆ ಅದರಲ್ಲಿ ಒಂದು ಹುಂಡು ನೀರೂ ಇರಲ್ಲ. ಅದು ಒದ್ದೆ ಆಗಿತ್ತು ಅನ್ನೋದಕ್ಕೆ ಸಹ ಗುರುತು ಉಳಿಯಲ್ಲ. ಹಾಗೆ ನೀರಿನ ಹನಿಗಳೆಲ್ಲ ಸಂಪೂರ್ಣವಾಗಿ ಉರುಳಿ ಹೊರಟು ಹೋಗುತ್ತೆ. ಅದು ಮಾತ್ರ ಶುದ್ಧವಾಗಿ ಉಳ್ಕೊಳ್ಳುತ್ತೆ. ಹಾಗೆ ಕರ್ಮ ಪ್ರಪಂಚದಲ್ಲಿ ನಿರಂತರವಾಗಿ ತೊಡಗಿದ್ದಾನೆ. ಆದರೆ ಯಾವ ಕರ್ಮಕ್ಕೂ ಅಂಟ್ಕೊಂಡಿಲ್ಲ. ನೀರಿನೊಳಗಡೆ ಇದೆ ಪದ್ಮಪತ್ರ, ಕಮಲದ ಎಲೆ ಪದ್ಮಪತ್ರ. ಆದರೆ ನೀರಿಗೆ ಮಾತ್ರ ಒಂದು ಚೂರು ಅಂಟ್ಕೊಂಡಿಲ್ಲ. ಅಂಥ ಸ್ವಭಾವ ಇದೆ ಪದ್ಮಪತ್ರಕ್ಕೆ. ಅದೇ ಬೇರೆ ಪತ್ರಗಳಿಗೆಲ್ಲ ಹಾಗಿಲ್ಲ. ಬೇರೆ ಪತ್ರ ನೀರೊಳಗಡೆ ಇದೆ ಅಂದರೆ ನೀರಿನಲ್ಲಿ ನೆಂದಿರುತ್ತೆ, ಅದು ಪೂರ್ತಿ ಮೇಲೆ ತೆಗೆದು ಸ್ವಲ್ಪ ಹೊತ್ತಿಟ್ಟರೆ ಒಣಗೋಗುತ್ತೆ. ಅದು ಇದಕ್ಕೆ ಆಗಿಲ್ಲ. ಅದು ನೀರಿನೊಳಗಡೆ ಇದ್ದರೆ ಹೇಗಿರುತ್ತೋ ಹೊರಗಡೆ ಇದ್ದರೂ ಹಾಗೇನೆ. ಅದು ಒಂಥರ ಅದು ಕಂಟೇ ಇಲ್ಲ. ಆ ರೀತಿಯಾದಂಥ ಒಂದು ವಿಶಿಷ್ಟವಾದಂಥ ಪತ್ರ ಅದು. ಅದರಿಂದ ಯೋಗಿಗಳ ಜೀವನವನ್ನು ವರ್ಣಿಸುವಾಗ ಅದಕ್ಕೆ ಉದಾಹರಣೆ ಕೊಡಬೇಕಾದ್ರೆ ಪದ್ಮಪತ್ರಮಿವಾಂಭಸ. ಪದ್ಮಪತ್ರವು ನೀರಿನಿಂದ ಹೇಗೆ ಲಿಪ್ತವಾಗಿರೋಲ್ವೋ ಹಾಗೆ ಕರ್ಮ ಪ್ರಪಂಚದಲ್ಲೇ ಇದ್ದರೂ ಸಹ ಕರ್ಮ ಪ್ರಪಂಚಕ್ಕೆ ಮಾತ್ರ ಅಂಟಿಲ್ಲದೆ ಬದುಕಿರ್ತಾನೆ ಅಂತ ವಿವರಿಸುವಂಥದ್ದುಂಟು. ಬ್ರಹ್ಮದಲ್ಲಿ ಕರ್ಮಾಣಿ ಕರ್ಮಗಳನ್ನು ಆದಾಯ ಇಟ್ಟು ಅಂತ ಅರ್ಥ. ಬ್ರಹ್ಮದಲ್ಲಿ ಕರ್ಮಗಳನ್ನು ಇಡುವಂಥ. ಬ್ರಹ್ಮ ಅಂದರೆ ಒಳಗೆ ಬೆಳಗುವ ಪರಂಜ್ಯೋತಿ ಪರಮಾತ್ಮ. ಆ ತತ್ವದಲ್ಲಿ ಎಲ್ಲ ಕರ್ಮಗಳನ್ನು ಇಟ್ಟು ಅಂದರೆ ಕರ್ಮವನ್ನು ಲಕ್ಷ್ಯವಾಗಿ ಮಾಡಿ ಆಚರಿಸ್ತಾ ಹೋಗಿ, ಆ ಕರ್ಮಗಳೆಲ್ಲ ಅಲ್ಲಿ ಹೋಗಿ ಲಯವಾಗುವಂತೆ ಆಚರಣೆ ಮಾಡ್ತಾ ಹೋಗಿ, ಸಂಗಮವನ್ನು ತ್ಯಕ್ತ್ವ ಅಂಟನ್ನು ಕಳ್ಕೊಂಡು ಅಂತ. ಅಂದರೆ ಕರ್ಮ ಮತ್ತು ಕರ್ಮಫಲ ಇವೆರಡರ ಬಗ್ಗೆ ನನಗೆ ಯಾವ ಅಂಟೂ ಇಲ್ಲ ಅನ್ನೋ ರೀತಿಯ ಸ್ಥಿತಿಯನ್ನು ಇಟ್ಕೊಂಡು ಯಹ್ ಕರೋತಿ, ಯಾವನು ಕರ್ಮವನ್ನು ಆಚರಣೆ ಮಾಡ್ತಾನೋ ಸಹ ಅವನು ಪದ್ಮಪತ್ರಂ ಅಂಬಸಾ ಇವ. ಪದ್ಮಪತ್ರವು ಅಂಬಸಾ ಇವ, ನೀರಿನಿಂದ ಹೇಗೆ ಅಲಿಪ್ತವಾಗಿರುತ್ತೋ ಹಾಗೆ ನಸ ಪಾಪೇನ ಲಿಪ್ಯತೆ, ಅವನು ಪಾಪದಿಂದ ಲಿಪ್ತನಾಗೋದಿಲ್ಲ ಅಂತ. ಪಾಪದಿಂದ ಲಿಪ್ತನಾಗೋಲ್ಲ ಅಂದರೆ ಪುಣ್ಯದಿಂದ ಲಿಪ್ತನಾಗ್ತಾನೆ ಅಂದರೆ ಪುಣ್ಯದಿಂದಲೂ ಲಿಪ್ತನಾಗಲ್ಲ, ಪಾಪದಿಂದಲೂ ಲಿಪ್ತನಾಗಲ್ಲ. ಅಂದರೆ ತಾತ್ಪರ್ಯ ಕರ್ಮ ಅವನನ್ನು ಬಂಧಿಸೋದೇ ಇಲ್ಲ ಅಂತ ಅರ್ಥ. ಯಾವುದೋ ಒಂದು ಕರ್ಮವನ್ನು ಆಚರಣೆ ಮಾಡಬೇಕಾದ್ರೆ ಪಾಪವನ್ನು ತೊಳ್ಕೊಳ್ಳೋಕ್ಕೋಸ್ಕರ ಕರ್ಮವನ್ನು ಆಚರಣೆ ಮಾಡ್ತಾ ಇದ್ದಾನೆ ಅನ್ನೋ ಸಂದರ್ಭ ಇದ್ದಾಗ ಅಲ್ಲಿ ಪುಣ್ಯವೂ ಇರೋಲ್ಲ, ಪಾಪವೂ ಇರೋಲ್ಲ. ಯಾವಾಗಿರಲ್ಲ ಅಂದರೆ ಪುಣ್ಯ ಪಾಪಗಳ ನಿರೀಕ್ಷೆ ಇಲ್ಲದೇ ಇದ್ದಾಗ. ನಂಗೆ ಪುಣ್ಯ ಬೇಡ ಈ ಕರ್ಮದ ಹಿಂದ್ಗಡೆಯಲ್ಲಿ, ಪಾಪವೂ ಬೇಡ ಇದು ಹಿಂದ್ಗಡೆಗೆ, ಅದು ಎರಡರಿಂದಲೂ ನಾನು ಹೊರಗಡೆ ಇರ್ತೀನಿ. ನಾನು ಕರ್ತವ್ಯ ರೂಪವಾಗಿ ಕರ್ಮವನ್ನು ಮಾಡ್ತೇನೆ ಅನ್ನೋ ರೀತಿಯಾದ ಮನಸ್ಸಿನಲ್ಲೇ ಪ್ರವೃತ್ತನಾಗಿದ್ದಾಗ ಪುಣ್ಯ ಪಾಪ ಎರಡೂ ಇರೋಲ್ಲ. ಪುಣ್ಯ ಅನ್ನೋದು ಏನದು ಅಂತ ಕೇಳಿದ್ರೆ, ಒಂದು ಯಾವುದೋ ಶುಭ ಕರ್ಮವನ್ನು ಮಾಡುವಾಗ ಅದರ ಪರಿಣಾಮವಾಗಿ ನನಗೆ ಇಂತಹ ಭೋಗಭಾಗ್ಯಗಳಲ್ಲಿ ಸಿಕ್ಕಬೇಕು, ಸ್ವರ್ಗ ಸಿಕ್ಕಬೇಕು, ಉತ್ತಮ ಜನ್ಮ ಸಿಕ್ಕಬೇಕು, ಬೇಕಾದಷ್ಟು ಸಂಪತ್ತು ಸಿಕ್ಕಬೇಕು, ನಾನಾ ವಿದ್ಯೆಗಳು ಒಲಿದು ಬರಬೇಕು, ಇಂತಹ ಸ್ಥಾನಮಾನಗಳೆಲ್ಲ ಸಿಕ್ಕಬೇಕು, ಹೀಗೆಲ್ಲ ಬಯಸಿದರೆ ಅದಕ್ಕಾಗಿ ಮಾಡಿದಂತಹ ಕರ್ಮ ಏನಿದೆ ಅದು ಮುಂದಕ್ಕೆ ಪುಣ್ಯ ಎಂಬುದಾಗಿ ಹೆಸರನ್ನು ಪಡ್ಕೊಂಡು ಆ ಫಲ ಕೊಡುವವರೆಗೆ ಅದು ನಿಂತಿರುತ್ತೆ, ಬದುಕಿರುತ್ತೆ. ಅದು ಹಾಗೆ ಪಾಪ ಅಂದರೆ ಏನಪ್ಪ ಅದು ಅಂತ ಕೇಳಿದ್ರೆ ತಿಳಿದೋ ತಿಳಿಯದೆಯೋ
ಮಾಡಬಾರದು ಯಾವುದೋ ಒಂದು ಕಾರ್ಯವನ್ನು ಮಾಡ್ದ, ಅದರಿಂದ ಜೀವಲೋಕಕ್ಕೆ ಹಾನಿಯಾಯಿತು, ಪ್ರತ್ಯಕ್ಷ ಪರೋಕ್ಷವಾಗಿ ಯಾವ್ಯಾವುದೋ ರೀತಿಯಲ್ಲಿ ದ್ರೋಹವನ್ನು ಮಾಡಿದಂತಾಯಿತು. ಪರಿಣಾಮವಾಗಿ ಏನಪ್ಪ ಅಂತ ಕೇಳಿದ್ರೆ ಯಾವುದೋ ಒಂದು ವಿಶಿಷ್ಟವಾದಂತಹ ಸಂಸ್ಕಾರ ಬುದ್ಧಿನಲ್ಲಿ ಹುಟ್ಕೋತು, ಅದು ಪಾಪ. ಆ ಸಂಸ್ಕಾರ ಎಲ್ಲಿವರೆಗಿರುತ್ತೆ ಅಂದರೆ ಫಲ ಕೊಡುವವರೆಗೆ. ಅದು ಇದೇ ಜನ್ಮದಲ್ಲಿ ಫಲ ಕೊಡ್ಬೋದು, ಮುಂದಿನ ಜನ್ಮದಲ್ಲಿ ಫಲ ಕೊಡ್ಬೋದು, ಇನ್ನು 100 ಜನ್ಮದ ನಂತರ ಫಲ ಕೊಡ್ಬೋದು. ಅದಕ್ಕೆ ಸರಣಿಯಲ್ಲಿ ಯಾವಾಗ ಫಲ ಕೊಡೋಕ್ಕೆ ಅವಕಾಶ ಬರುತ್ತೋ ಅವಕಾಶ ಬಂದು ಫಲ ಕೊಟ್ಟು ಮುಗಿಯೋ ತನಕ ಅದು ಬದುಕಿರುತ್ತೆ. ಅದು ಹಾಗಿದ್ದು ಪಾಪ ಅಂತ. ಈ ಮಾತಿನಲ್ಲಿ ಕೃಷ್ಣ ಜ್ಞಾಪಿಸ್ತಾ ಇರುವಂಥದ್ದು ಏನಪ್ಪ ಅಂತ ಕೇಳಿದ್ರೆ, ಎಲ್ಲ ಕರ್ಮಗಳನ್ನು ಬ್ರಹ್ಮದಲ್ಲಿ ಇಡು ಅಂತ. ಬ್ರಹ್ಮದಲ್ಲಿ ಇಡು ಅನ್ನೋದಕ್ಕೆ ಒಂದು ಬಾಣವನ್ನು ಲಕ್ಷ್ಯದಲ್ಲಿ ಇಡು ಅಂತ ಹೇಳಿದರೆ ಹೇಗೋ ಹಾಗೆ, ಒಂದು ಬಾಣವನ್ನು ಲಕ್ಷ್ಯದಲ್ಲಿ ಇಡು ಅಂದರೆ ಆ ಲಕ್ಷ್ಯದ ಕಡೆಗೆ ಅದು ಅಭಿಮುಖವಾಗಿ ನಿಂತ್ಕೊಳ್ಳೋ ಥರ ಇಡು, ಆಮೇಲೆ ಪ್ರಯೋಗ ಮಾಡು, ಅದು ಅಲ್ಲಿಗೆ ಹೋಗಿ ತಲುಪಬೇಕು ಅಂತ ಹೇಳಿದರೆ ಹೇಗೋ ಹಾಗೆ, ಜ್ಞಾನದಲ್ಲಿ ಲಯವಾಗುವ ಒಂದು ಕರ್ಮ ನಿನ್ನದಾಗಿರಬೇಕೋ, ಅದು ಜ್ಞಾನದಲ್ಲಿ ಹೋಗಿ ನಿಲ್ಲುವಂತೆ ನೀ ಕರ್ಮವನ್ನು ಸಾಧಿಸಬೇಕು. ಹಾಗಾದಾಗ ಅದು ಬ್ರಹ್ಮದಲ್ಲಿ ಇಡಲ್ಪಟ್ಟ ಕರ್ಮ ಎಂಬುದಾಗಿ ಕರೆಯಲ್ಪಡುತ್ತೆ. ಎಲ್ಲ ಕರ್ಮಗಳು ಹಾಗಾಗೋಲ್ಲ. ಯಾಕಾಗೋಲ್ಲ ಅಂದರೆ, ಒಂದು ಕರ್ಮವನ್ನು ಆಚರಣೆ ಮಾಡಿದಾಗ ಅದರ ಪರಿಣಾಮವಾಗಿ ಸಪ್ತ ಧಾತುಗಳಲ್ಲಿ ವೈಷಮ್ಯವೂ ಹುಟ್ಟಬಹುದು, ಸಾಮ್ಯವೂ ಬರ್ಬೋದು. ವೈಷಮ್ಯ ಹುಟ್ಟಿದರೆ ಅದರ ಪರಿಣಾಮವಾಗಿ ಮಾಡಿದ ಕರ್ಮ ಪುಣ್ಯವೋ ಪಾಪವೋ ಆಗಿ ಕೂತ್ಕೊಳ್ಳುತ್ತೆ. ಹಾಗಲ್ಲ, ಒಂದು ಸಮರಸವಾದ ಭಾವವೇ ಹುಟ್ಕೋತಾ ಇದೆ ಅಂತಾದರೆ ಆಗ ಆ ಕರ್ಮ ಲಯವಾಗ್ತಾ ಇದೆ, ಅದು ಜ್ಞಾನಾನುಭವದ ಕಡೆಗೆ ನಮ್ಮನ್ನು ಕರ್ಕೊಂಡೋಗಿ ತಲುಪಿಸ್ತಾ ಇದೆ ಅಂತ ಅರ್ಥ. ಅದಕ್ಕೆ ಹೀಗಿರೋದ್ರಿಂದ ಕರ್ಮವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಇದು ಸಂಧ್ಯಾಕಾಲ, ಇದೊಂದು ಸಂಧ್ಯೆಯನ್ನು ಆಚರಣೆ ಮಾಡೋದಕ್ಕೆ ಬೇಕಾಗಿರುವ ದೇಶ. ನಾನು ಆ ಸಂಧ್ಯೆಯನ್ನು ಆಚರಣೆ ಮಾಡೋದಕ್ಕೆ ಬೇಕಾಗುವ ಎಲ್ಲ ರೀತಿಯ ಸಿದ್ಧತೆಯಿಂದ ಬಂದಿದ್ದೀನಿ. ಈಗ ಆ ಸಂಧ್ಯೆಯನ್ನು ಆಚರಣೆ ಮಾಡ್ತೀನಿ. ಯಾತಕ್ಕೋಸ್ಕರ ಆಚರಣೆ ಮಾಡ್ತೀನಿ ಅಂದರೆ, ಇದು ಕರ್ತವ್ಯ ರೂಪವಾಗಿ ಬಂದಿದೆ, ಅದನ್ನು ಆಚರಣೆ ಮಾಡ್ತೀನಿ. ಇದರಿಂದ ಆಗಬೇಕಾದದ್ದೇನೋ ನನಗೇನೂ ಆಗಬೇಕಾಗಿಲ್ಲ, ಕರ್ತವ್ಯ ಪೂರ್ತಿ ಆದರೆ ಸಾಕು. ಕರ್ತವ್ಯ ಪೂರ್ತಿ ಆದಾಗ ಏನೂ ಫಲ ಬರೋದೇ ಇಲ್ವೇ ಅಂದರೆ, ಫಲ ಬರುತ್ತೆ, ಬೇಕಾದಷ್ಟು ಫಲ ಬರುತ್ತೆ. ಆ ಫಲ ತಾನಾಗೇ ಬರ್ತಾ ಇರುವಾಗ ನೀನ್ಯಾಕಪ್ಪ ನಿರೀಕ್ಷಿಸಬೇಕಾದ ಅವಶ್ಯಕತೆ ಇಲ್ಲ. ನೀನು ನಿರೀಕ್ಷೆ ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ಅದೊಂದು ಅಂಟು, ಆಗ ಅದು ಬಂಧನಕ್ಕೆ ಕಾರಣ ಆಗುತ್ತೆ. ಅದನ್ನು ನಿರೀಕ್ಷೆ ಮಾಡಬೇಕಾಗಿಲ್ಲ. ಹಾಗೆ ಒಂದೊಂದು ಕರ್ಮವನ್ನು ಆಚರಣೆ ಮಾಡುವಾಗ ಆ ಮನಸ್ಸನ್ನು ಇಟ್ಕೊಂಡು ಆಚರಣೆ ಮಾಡ್ತಾ ಹೋದರೆ ಆಗ ನಸ ಪಾಪೇನ ಲಿಪ್ಯತೆ, ಅವನು ಪಾಪಕ್ಕೆ ಬದ್ಧನಾಗೋದಿಲ್ಲ. ಅದರಿಂದ ಕೇವಲ ಒಂದು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಈ ಕರ್ಮವೆಲ್ಲವೂ ನನಗೆ ಭಗವಂತನ ಬಳಿಗೆ ತೊಗೊಂಡೋಗಿ ಬಿಡುತ್ತೆ ಅಂತ ಅಂದ್ಕೊಂಡು ಕರ್ಮ ಮಾಡಿದ್ರೆ ಅದಲ್ಲಿ ಕರ್ಕೊಂಡು ಹೋಗಿ ತಲುಪಿಸುತ್ತೆ ಅನ್ನೋ ಅಭಿಪ್ರಾಯವನ್ನು ಹೇಳ್ತಾ ಇಲ್ಲ. ಈ ತರಹ ಅಂದ್ಕೊಂಡು ಅಪವ್ಯಾಖ್ಯಾನಗಳು ಬೇಕಾದಷ್ಟು ಬೆಳೆದಿದೆ. ಕರ್ತವ್ಯ ರೂಪವಾದ ಕರ್ಮದ ಬಗ್ಗೆ ಹೇಳ್ತಾ ಇರೋ ಮಾತು, ಅದನ್ನೇ ಯಾತಕ್ಕೆ ಮತ್ತೆ ಜ್ಞಾಪಿಸ್ತಾ ಇದೆ ಅಂತ ಕೇಳಿದ್ರೆ, ಕರ್ತವ್ಯ ರೂಪವಾದ ಕರ್ಮ ದೇಹದಲ್ಲಿ ಧಾತು ಸಾಮ್ಯವನ್ನು ತಂದುಕೊಡುತ್ತೆ, ಪರಿಣಾಮವಾಗಿ ಭಗವಂತನ ದರ್ಶನಕ್ಕೆ ದಾರಿ ಮಾಡಿಕೊಡುತ್ತೆ. ಅದು ಹಾಗಾದರೆ ಆ ಕರ್ಮ ಭಗವಂತನಲ್ಲಿ ಲಯ ಆಯಿತು ಅಂತ ಅರ್ಥ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅನ್ನೋ ಮಾತು ಅಲ್ಲಿಗೆ ಅನ್ವಯ ಆಗುತ್ತೆ, ಉಳಿದ ಕಡೆಗೆ ಅನ್ವಯ ಆಗೋಲ್ಲ ಅದು. ಹಾಗಾದರೆ ನಾವು ಪ್ರತಿನಿತ್ಯ ಮಾಡ್ತಾ ಇರುವಂಥ ಕರ್ತವ್ಯ ರೂಪವಾದ ಕರ್ಮ ಜ್ಞಾನದಲ್ಲಿ ಮುಕ್ತಾಯ ಆಗ್ತಾ ಇದೆಯಂದರೆ ಆಗದೇ ಇರ್ಬೋದು. ಆಗದೇ ಇರೋಕ್ಕೆ ಕಾರಣ ಏನಪ್ಪ ಅಂದರೆ, ಕರ್ಮದ ವಿಧಿವಿಧಾನ ನನಗೆ ಗೊತ್ತಿಲ್ಲದೆ ಇರ್ಬೋದು. ಕರ್ಮವನ್ನು ಆಚರಿಸಬೇಕಾದ್ರೆ ಕರ್ಮದ ಬಗ್ಗೆ ಅಂಟೋ ಫಲದ ಬಗ್ಗೆ ಅಂಟೋ ಬಾಧಿಸ್ತಾ ಇರ್ಬೋದು. ಬುದ್ಧಿ ಕಾಲುಷ್ಯ, ಮನಸ್ಸಿನ ಕಾಲುಷ್ಯ ಇವೆಲ್ಲ ತುಂಬಿರ್ಬೋದು. ಇವೆಲ್ಲ ಇರೋದ್ರಿಂದ ಆಯಾ ಕರ್ಮಗಳು ಆ ಫಲವನ್ನು ಕೊಡದೇ ಇರ್ಬೋದು. ಈಗ ಸಂಪೂರ್ಣವಾಗಿ ಧಾತು ಸಾಮ್ಯವನ್ನು ಕೊಟ್ಟು ಭಗವತ್ ಸಾಕ್ಷಾತ್ಕಾರ ಆಗಬೇಕು ಅಂದರೆ ಆಗ್ತಾ ಇಲ್ವಲ್ಲ, ಏನೂ ತಂಪೆ ಆಗ್ತಾ ಇಲ್ವಲ್ಲ ನನಗೆ, ಇಷ್ಟು ಸಮಯ ಕಳೆದೋಯ್ತು ಅಂತ ಅನ್ನಿಸ್ತಾ ಇದೆಯಲ್ಲ ಅಂತ ಅನಿಸಿದರೆ ಎಲ್ಲೋ ಲೋಪದೋಷಗಳಿದೆ. ಕೃಷ್ಣನ ಆಶಯವನ್ನು ನಾನು ಪೂರ್ಣವಾಗಿ ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಅಂತ ಅರ್ಥ. ಅದಕ್ಕೆ ಪರಿಪೂರ್ಣವಾಗಿ ಅರಿತು ಆಚರಣೆಗೆ ತಂದಾಗ ಹೀಗಾಗುತ್ತೆ ಅನ್ನೋದು ತಾತ್ಪರ್ಯ. ಇದೆಲ್ಲ ಕಾರ್ಯರೂಪಕ್ಕೆ ತರಬೇಕಾದ್ರೆ ತುಂಬ ಮುಖ್ಯವಾಗಿ ಗಾಢವಾಗಿ ಸೃಷ್ಟಿಯ ನಡೆ ಏನು ಅನ್ನೋದು ಮನಸ್ಸಿಗೆ ಬರಬೇಕು.
ಅದಕ್ಕಾಗಿ ಬಹುಶ್ರುತನಾಗಿ ಆಗಬೇಕು. ಅನೇಕ ಮುಖದಿಂದ ಜ್ಞಾನಿಗಳು ಹೇಳುವಂತಹ ಸತ್ಯಾರ್ಥಗಳನ್ನು ಮತ್ತೆ ಮತ್ತೆ ಅನುಸಂಧಾನ ಮಾಡ್ಕೊಳ್ತಾ ಅದು ನನ್ನ ಜೀವನದಲ್ಲಿ ಕಾರ್ಯರೂಪಕ್ಕೆ ಬರಬೇಕು ಅನ್ನೋ ರೀತಿಯಾದಂಥ ಹಂಬಲವನ್ನು ಇಟ್ಕೊಂಡು ಹೆಜ್ಜೆ ಹೆಜ್ಜೆಯಲ್ಲಿ ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಸಾಗ್ತಾ ಹೋಗಬೇಕು. ಅದು ಸಂಪೂರ್ಣವಾಗಿ ಅರ್ಥ ಆಗಿ ನಮ್ಮ ಸಪ್ತಧಾತುಗತವಾಗಿ ಆಗಬೇಕು. ಹಾಗಾದಾಗ ಈ ಒಂದು ಫಲ ನಮಗೆ ಸಿದ್ಧವಾಗೋದಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಇನ್ನೊಂದು ಭಾಷೆಯಲ್ಲಿ ಹೇಳೋದಾದರೆ, ಒಂದು ವೈರಾಗ್ಯದ ಲೇಪವೂ ಇದ್ದು ಕರ್ತವ್ಯ ರೂಪವಾದ ಕರ್ಮವನ್ನು ಆಚರಣೆ ಮಾಡಿದ್ರೆ ಆ ಕರ್ಮ ಜ್ಞಾನರೂಪವಾದ ಫಲವನ್ನು ಕೊಡುತ್ತೆ ಅನ್ನೋ ರೀತಿಯಾಗಿ ಜ್ಞಾಪಿಸ್ಕೋಬೋದು. ವೈರಾಗ್ಯದ ಲೇಪ ಇರಬೇಕು ಅಂದರೆ ತಾತ್ಪರ್ಯ ಬೇರೆ ಏನೂ ಅಲ್ಲ. ಕರ್ಮದ ಬಗ್ಗೆ, ಕರ್ಮದ ಫಲದ ಬಗ್ಗೆ ಎರಡರ ಬಗ್ಗೆನೂ ನನಗೆ ಅಂಟಿಲ್ಲ ಅಂದರೂ ಒಂದೇ. ವೈರಾಗ್ಯದ ಲೇಪ ಅಂದರೂ ಒಂದೇ. ಅದು ವಿರಾಗ ಅಂದರೆ ಅಂಟಿಲ್ಲದ್ದು ಅಂತ ಅರ್ಥ. ವೈರಾಗ್ಯ ಅಂದರೆ ಅಂಟಿಲ್ಲದ ಭಾವ ಅಂತ ಅರ್ಥ. ಅದಿದ್ದಾಗ ಈ ಕರ್ಮ ಈ ಫಲವನ್ನು ಕೊಡುತ್ತೆ ಅನ್ನೋದು ತಾತ್ಪರ್ಯ. ಇಷ್ಟು ಅಂಶಗಳನ್ನು ಇವತ್ತಿನ ಪಾಠವಾಗಿ ಭಾವಿಸ್ಕೋತೀನಿ. ಈ ಪಾಠಗಳೆಲ್ಲವೂ ಈ ಕಡೆಯಿಂದ ಕೇಳಿ ಆ ಕಡೆಯಿಂದ ಬಿಡೋದಕ್ಕೋಸ್ಕರ ಅಂತ ಯಾವುದೇ ಕಾರಣಕ್ಕೂ ಆಗಬಾರ್ದು. ಅಷ್ಟು ಕಾಲವನ್ನು ವ್ಯರ್ಥ ಮಾಡಿದಂತಾಗುತ್ತೆ. ಮತ್ತು ಒಂದು ಮಹಾ ವಿಷಯವನ್ನು ಅಗೌರವದಿಂದ ಭಾವಿಸಿದ ಪಾಪಕ್ಕೆ ಒಳಗಾಗಬೇಕಾಗತ್ತೆ. ಹಾಗಿರೋದ್ರಲ್ಲೇ ಅನಧಿಕಾರಿಯಾದವರಿಗೆ ವಿಷಯವನ್ನು ಹೇಳಬಾರ್ದು ಎಂಬ ಮಾತು ಬಂದಿದೆ. ಹೇಳಿದರೆ ಒಂದು ವಿಷಯವನ್ನು ಗೌರವಿಸದೇ ಇರುವಂಥ ವ್ಯಕ್ತಿಗೆ ಕೊಟ್ಟ ಪಾಪಕ್ಕೆ ಕೊಟ್ಟವನೂ ಭಾಗಿಯಾಗ್ತಾನೆ ಅನ್ನೋ ರೀತಿಯಾದಂಥ ಮಾತು ಸಾಕಷ್ಟು ಬಂದಿದೆ. ಹೀಗೆಲ್ಲ ಇರೋದ್ರಿಂದ ಕೇಳಿದ ವಿಷಯವನ್ನು ಗಾಢವಾಗಿ ಮತ್ತೆ ಮತ್ತೆ ಅನುಸಂಧಾನ ಮಾಡ್ಕೋತಾ, ಮನನ ಮಾಡ್ಕೋತಾ ಹೃದಯದ ಆಳಕ್ಕೆ ಇಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. 10 ಸರಿ ಕೇಳಿದರೆ ಖಂಡಿತವಾಗಿಯೂ ಅರ್ಥವಾಗುತ್ತೆ. ಬಗೆಬಗೆಯಾಗಿ ಕೇಳಿದರೆ ಖಂಡಿತವಾಗಿಯೂ ಅರ್ಥವಾಗುತ್ತೆ. ಬಹುಭಿಶ್ರೋತವ್ಯಂ ಬಹುಧಾ ಶ್ರೋತವ್ಯಂ. ಅನೇಕ ಬಗೆಯಾಗಿ ಕೇಳು, ಅನೇಕರಿಂದ ಕೇಳು. ಅದು ಯಾರಿಂದ ಅಂದರೆ ಈ ವಿಷಯದಲ್ಲಿ ತಜ್ಞರು ಯಾರಿದ್ದಾರೋ ಅವರಿಂದ ಕೇಳು. ಕಂಡಲ್ಲಿ ವಿಷಯವನ್ನು ಕೇಳ್ತಾ ಹೋದರೆ ಒಬ್ಬೊಬ್ಬರು ಒಂದೊಂದು ಮುಖದಲ್ಲಿ ವ್ಯಾಖ್ಯಾನ ಮಾಡ್ತಾ ಹೋದಾಗ ತಲೆ ಅನ್ನೋದು ಕೆಟ್ಟು ಹೋಗೋದಕ್ಕೆ ಕಾರಣ ಆಗ್ಬೋದು. ಹಾಗಾಗದೇ ಯಾರು ಈ ವಿಷಯದಲ್ಲಿ ನಿಷ್ಣಾತರಾಗಿದ್ದಾರೋ ಅಂಥವರಿಂದ ಬಹುಧಾ ಶ್ರೋತವ್ಯಂ ಅಂತ ಅನೇಕ ರೀತಿಯಲ್ಲಿ ಕೇಳ್ತಾ ಹೋಗೋದಾದರೆ ಅಂತ ಇಟ್ಕೋಬೇಕಾಗತ್ತೆ. ಹಾಗೆ ವಸ್ತುಸ್ಥಿತಿ ಘಟಿಸಿದರೆ, ನಡೆದು ಹೋದರೆ ಪರಿಣಾಮವಾಗಿ ಒಂದು ಪಕ್ವತೆ ಏರ್ಪಡುತ್ತೆ. ದೇಹ, ಮನಸ್ಸು, ಬುದ್ಧಿ ಎಲ್ಲದರಲ್ಲೂ ಕೂಡ ಆ ಪಕ್ವತೆ ಇದೆ ಅಂತಂದಾಗ ಕರ್ಮಯೋಗ ಸಂಪೂರ್ಣವಾಗಿ ಕೈಗೂಡುತ್ತೆ. ಅತ್ತ ನಮ್ಮೆಲ್ಲರ ಮನೋಬುದ್ಧಿಗಳು ಸಾಗುವಂತೆ ಆಗಲಿ. ಜೀವನದ ಕ್ಷಣ ಕ್ಷಣವೂ ಇಂತಹ ಕರ್ಮಯೋಗವನ್ನು ಸಾಧಿಸೋದಕ್ಕೆ ಬೇಕಾಗುವಂತಹ ಸಾಧನೆಯಾಗಿ ಪರಿವರ್ತನೆ ಆಗಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ 4 ಮಾತುಗಳನ್ನು ಧರ್ಮಪ್ರಭು ಶ್ರೀಕೃಷ್ಣ ಪರಂಜ್ಯೋತಿಯ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. Prese